오늘 공부할 내용은 로마서 4장 17절에서 25절까지입니다. ಇವತ್ತು ನಾವು ವೇದ ಭಾಗಕ್ಕೋಸ್ಕರವಾಗಿ ಆರಿಸಿಕೊಂಡಿರುವಂತಹ ಭಾಗ ರೋಮಾಪುರದವರಿಗೆ 4ನೇ ಅಧ್ಯಾಯ. 로마서 4장 17절에서 25절까지. ರೋಮಾಪುರದವರಿಗೆ 4ನೇ ಅಧ್ಯಾಯ 17ರಿಂದ 25. 지난주에 우리가 무엇을 공부했습니까? ಲಾಸ್ಟ್ ವೀಕ್ ಅಲ್ಲಿ ನಾವು ಏನ್ ಕಲ್ತಿದ್ವಿ ಅಂತ ಯಾರಿಗಾದ್ರೂ ನೆನಪಿದೆಯಾ? 로마서 4장 1절에서 16절을 공부했습니다. ಕಳೆದ ಬಾರಿ ರೋಮಾಪುರದವರಿಗೆ 4ನೇ ಅಧ್ಯಾಯ 1ರಿಂದ 16 ತನಕ ನಾವು ಓದ್ಕೊಂಡಿದ್ವಿ. 로마서 4장 1절에서 16절까지의 내용은 크게 두 가지로 나눈다고 했습니다. ಹಾಗೇನೆ ರೋಮಾಪುರದವರಿಗೆ ಚಾಪ್ಟರ್ 4 1 to 16 ಆ ವಿಷಯದಲ್ಲಿ ನಾವು ಕಲಿತಂತ ಸಂದರ್ಭದಲ್ಲಿ ಎರಡು ಮುಖ್ಯವಾದ ಅಂಶಗಳನ್ನು ಕೂಡ ನಾನು ಹಂಚಿಕೊಂಡಿದ್ದೆ. 한 가지는 로마서 4장 2절 3절의 말씀입니다. ಒಂದನೇ ಅಂಶ ಬಂದು ರೋಮಾಪುರದವರಿಗೆ 4ನೇ ಅಧ್ಯಾಯ 2, 3ನೇ ವಚನದಲ್ಲಿ ತಿಳಿಸುವಂತಹ ಅಂಶ. 또 한 가지는 로마서 4장 16절의 말씀입니다. ಇನ್ನೊಂದು ಎರಡನೇ ಅಂಶ ಏನಪ್ಪಾ ಅಂತಂದ್ರೆ ರೋಮಾಪುರದವರಿಗೆ 4ನೇ ಅಧ್ಯಾಯ 16ನೇ ವಚನ. 우선 로마서 4장 2절 3절을 다시 한번 생각해 보겠습니다. ಆದ್ರೂ ಪರವಾಗಿಲ್ಲ, ಮತ್ತೊಂದು ಆವೃತ್ತಿ ಈ ಸಂದರ್ಭದಲ್ಲಿ 4ನೇ ಅಧ್ಯಾಯ 2, 3 ಮತ್ತೆ 4ನೇ ಅಧ್ಯಾಯ 4, 16 ಒಮ್ಮೆ ಮೆಲುಕು ಹಾಕೋಣ. 만일 아브라함이 행위로서 의롭다 하심을 받았으면 자랑할 것이 있으려니와 하나님 앞에서는 없느니라. 성경이 무엇을 말하느냐? 아브라함이 하나님을 믿음에 그것이 그에게 의로 여겨진 바 되었느니라. ಅಬ್ರಾಹ್ಮನ ಪುಣ್ಯ ಕ್ರಿಯೆಗಳಿಂದಲೇ ನೀತಿವಂತನಾದ ಪಕ್ಷದಲ್ಲಿ ಹೊಗಳಿಕೊಳ್ಳುವುದಕ್ಕೆ ಅವನಿಗೆ ಆಸ್ಪದವಿರುವುದು, ಆದರೆ ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಿರುವುದಿಲ್ಲ. ಇದರ ವಿಷಯದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸಿರಿ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. 그러니까 아브라함이 하나님으로부터 의롭다함을 여김을 받았는데 ಇಲ್ಲಿ ದೇವರ ಮೂಲಕವಾಗಿ ಅಬ್ರಹಾಮನು ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟಿದ್ದಾನೆ. 그것은 행위로서 의롭다함을 여김을 받은 것이 아니고 ಆತನು ತನ್ನ ಪುಣ್ಯ ಕ್ರಿಯೆಗಳಿಂದ ನೀತಿವಂತನೆಂಬುದಾಗಿ ಆರಿಸಲ್ಪಟ್ಟಿರುವಂತದ್ದಲ್ಲ. 하나님을 믿음에 의롭다 여김을 받았다고 말씀하고 있습니다. ಆತನಿಗಿದ್ದಂತಹ ದೇವರ ಮೇಲೆ ಇದ್ದಂತಹ ನಂಬಿಕೆಯ ಮೂಲಕವಾಗಿ ಆತನು ಆರಿಸಲ್ಪಟ್ಟನು. 그러니까 갈라디아서에서 사도 바울이 말씀한 복음의 내용이 바로 그것이죠. ಅದಕ್ಕೋಸ್ಕರವಾಗಿ ಅಪೊಸ್ತಲನಾದ ಪೌಲನು ಕೂಡ ಗಲಾತ್ಯದಲ್ಲಿರುವಂತಹ ಪತ್ರಿಕೆಯ ಮೂಲಕವಾಗಿ ಕೂಡ ವಿವರಿಸುತ್ತಿದ್ದಾನೆ. 율법으로 의롭다함을 얻는 것이 아니고 예수 그리스도를 믿음으로 의롭다함을 얻느니라고 갈라디아서에서 사도 바울은 말했습니다. ಗಲಾತ್ಯದವರಿಗೆ ಬರೆದ ಪತ್ರಿಕೆ ಮೂಲಕವಾಗಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ಧರ್ಮಶಾಸ್ತ್ರದ ಮೂಲಕವಾಗಿ ನೀತಿವಂತನೆಂಬುದಾಗಿ ಎಣಿಸಲ್ಪಡುವುದಿಲ್ಲ ಎಂಬುದಾಗಿ. 사도 바울이 이것을 말하기 위해서 아브라함, 믿음의 조상인 아브라함을 이그젬플로 설명을 했습니다. ಈ ಒಂದು ಅಂಶವನ್ನ ಹೇಳುವುದರ ಜೊತೆಗೆ ಉದಾಹರಣೆಯನ್ನು ಅಬ್ರಹಾಮನ ಉದಾಹರಣೆಯನ್ನು ಕೂಡ ಹಂಚಿಕೊಳ್ತಾ ಇದ್ದಾನೆ. 그래서 우리는 그 아브라함을 이그젬플로 한 내용을 보기 위해서 로마서 4장 1절에서 16절을 지난번에 공부했습니다. ಅದಕ್ಕೋಸ್ಕರವಾಗಿ ನಾವು ಈ ಒಂದು ರೋಮಾಪುರದವರಿಗೆ 4ನೇ ಅಧ್ಯಾಯದಲ್ಲಿ ಅನೇಕ ಅಂಶಗಳನ್ನ ನಾವು ನಂಬಿಕೆ ಮೂಲಕವಾಗಿ ಇರಬೇಕಾಗಿರುವಂತದ್ದನ್ನ ಕಲಿತಾ ಇದ್ದೀವಿ. 그래서 로마서 4장 2절에서 3절 내용이 핵심 내용입니다. ಈ ಒಂದು ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ 2ನೇ ವಚನ ಮತ್ತೆ 3ನೇ ವಚನ ಬಹಳ ಮುಖ್ಯವಾಗಿರುವಂತ ವಚನಗಳಾಗಿವೆ. 행위로서 의롭다함을 얻는 것이 아니고 믿음으로 의롭다함을 얻는다는 것입니다. ಇಲ್ಲಿ ನಾವು ನೋಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದಾನ ಧರ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ನಂಬಿಕೆಯಿಂದ ಮಾತ್ರವೇ ರಕ್ಷಣೆ ಹೊಂದುತ್ತೇವೆ ಎಂಬುದಾಗಿ ವಿವರಿಸುತ್ತದೆ. 그것은 하나님의 은혜라고 말하고 있습니다. ಹಾಗೆ ಇದು ದೇವರ ಒಂದು ಕೃಪೆ ಎಂಬುದಾಗಿ ಕೂಡ ಹೇಳುತ್ತಿದೆ. 그 13절에 보면요.
ಅಲ್ಲಿ 16ನೇ ವಚನದಲ್ಲಿ 13ನೇ ವಚನದಲ್ಲಿ ನೋಡುವಾಗ 아브라함이나 그 후손에게 세상의 상속자가 되리라고 하신 언약은 율법으로 말미암은 것이 아니요 오직 믿음의 의로 말미암은 것이라. ಧರ್ಮಶಾಸ್ತ್ರದಿಂದ ಆದದ್ದಲ್ಲ, ನಂಬಿಕೆಯಿಂದಲೇ ಆದದ್ದು ಎಂಬುದಾಗಿ 13ನೇ ವಚನದಲ್ಲಿ ಕೂಡ ನೋಡ್ತೇವೆ. 믿음으로 의롭다함을 여김을 받은 자는 상속자가 된다는 말씀이죠. ಅಂದ್ರೆ ನಂಬಿಕೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ ಎಂಬುದಾಗಿ ಎಚ್ಚರಿಸುತ್ತಿದೆ. 그리고 16절에는 상속자가 되는 것은 하나님의 은혜에 속하는 것이라고 말하고 있습니다. ಹಾಗೇನೆ ಈ ಒಂದು 16ನೇ ವಚನದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಅವರು ಉದಾಹರಣೆಯನ್ನ ಹೇಳಿ ಒಪ್ಪಿಸ್ತಾ ಇದ್ದಾರೆ. 그것은 믿었기 때문에 그렇다는 것입니다. ಕಾರಣ ಆತನು ನಂಬಿದ್ದನು, ಆ ನಂಬಿಕೆಯನ್ನ ನಮಗೆ ವಿವರಿಸುತ್ತಿದ್ದಾರೆ. 이것이 로마서 4장 1절에서 16절까지의 내용의 두 가지 내용입니다. ಈ ಅಂಶವನ್ನೇ ರೋಮಪುರದವರಿಗೆ 4ನೇ ಅಧ್ಯಾಯ 1ರಿಂದ 16 ತನಕ ಎರಡು ಅಂಶಗಳು, ಎರಡು ವಾಕ್ಯಗಳು ಕೂಡ ಬಹಳ ಮುಖ್ಯವಾಗಿರುವಂತದ್ದಾಗಿದೆ. 그러면 로마서 4장 17절부터 오늘 내용을 25절까지 읽어봅니다. ಇವತ್ತು ಮಿಕ್ಕ ವಚನಗಳನ್ನ ರೋಮಪುರದವರಿಗೆ 4ನೇ ಅಧ್ಯಾಯ 17ರಿಂದ 25ರವರೆಗೂ ಓದ್ಕೊಂತೀವಿ. 기록된 바 내가 너를 많은 민족의 조상으로 세웠다 하심과 같으니 그가 믿은 바 하나님은 죽은 자를 살리시며 없는 것을 있는 것으로 부르시는 이시니라. 17ನೇ ವಚನ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ 아브라함이 바랄 수 없는 중에 바라고 믿었으니 이는 내 후손이 이 같으리라 하신 말씀대로 많은 민족의 조상이 되게 하려 하심이라. ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸಿದವನು, ಇದಲ್ಲದೆ ಇಲ್ಲದದ್ದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆ ಎಂದು ಅಬ್ರಹಾಮನು ನಂಬಿದ್ದನು. 19절 그가 백세나 되어 자기 몸이 죽은 것 같고 사라의 태가 죽은 것 같음을 알고도 믿음이 약하여지지 아니하고 ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. 20절 믿음이 없어 하나님의 약속을 의심하지 않고 믿음으로 경고하여 져서 하나님께 영광을 돌리며 20 ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. 21절 약속하신 그것을 또한 능히 이루실 줄을 확신하였으니 21 ದೇವರನ್ನು ಘನಪಡಿಸುವವನಾಗಿ ಆತನ ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸವಿಟ್ಟು ದೃಢ ನಂಬಿಕೆ ಉಳ್ಳವನಾದನು. 22절 그러므로 그것이 그에게 의로 여겨졌느니라. 22 ಆದದರಿಂದ ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. 23절 그에게 의로 여겨졌다 기록된 것은 아브라함만 위한 것이 아니요 23 ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತೆಂದು ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಬರೆದಿರುವುದು. 24절 의로 여기심을 받을 우리도 위함이니 곧 예수 우리 주를 죽은 자 가운데서 살리신 이를 믿는 자니라. 24ನೇ ವಚನ, ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರನ್ನು ನಂಬುವ ನಮಗೂ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದು. 25절 예수는 우리가 범죄한 것 때문에 내 줌이 되고 또한 우리를 의롭다 하시기 위하여 살아나셨느니라. 25 ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು. 17절에서 21절까지는 아브라함의 믿음에 대해서 말하고 있습니다. ಇಲ್ಲಿ ವಿಶೇಷವಾಗಿ ರೋಮನ್ಸ್ ಚಾಪ್ಟರ್ 4 17 to 21 ಇಲ್ಲಿ ಈ ವಚನಗಳನ್ನ ನೋಡುವಾಗ ಅಬ್ರಹಾಮನಲ್ಲಿರುವಂತಹ ಒಂದು ನಂಬಿಕೆಯ ವಿಷಯಗಳ ಕುರಿತು ಮಾತನಾಡುತ್ತಿದೆ. 아브라함의 믿음이 어떤 믿음이었냐를 말하고 있다고요.
ಅಬ್ರಾಮನ ನಂಬಿಕೆ ಎಂಥದ್ದು ಎಂಬುದಾಗಿ 17ರಿಂದ 21 ತನಕ ನೋಡ್ತೇವೆ. 그런 믿음 때문에 아브라함은 하나님으로부터 의로 여김을 받았다고 22절에 말하고 있습니다. ಅದಕ್ಕೋಸ್ಕರವಾಗಿ 22ರಲ್ಲಿ ಯಾವ ಕಾರಣದಿಂದ ಅವನು ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟನು ಅಂತ 22ನೇ ವಚನ ಹೇಳುತ್ತೆ. 그리고 23절부터 25절까지는 23ರಿಂದ 25ರ ತನಕ 예수 그리스도를 믿는 우리에게도 똑같이 하나님으로부터 의롭다 여김을 받는다고 말하고 있는 겁니다. ಯೇಸು ಕ್ರಿಸ್ತನನ್ನ ನಂಬುವಂತಹ ನಮಗೂ ಕೂಡ ಅದೇ ವಿಶ್ವಾಸದಿಂದ ಇರುವುದಾದ್ರೆ ನಾವು ಕೂಡ ನೀತಿವಂತರಾಗಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸುತ್ತಿದೆ. 자, 그러면 아브라함의 믿음이 어떤 믿음이냐 하는 것부터 먼저 살펴보기로 하겠습니다. ಈಗ ಮೊದಲನೇದಾಗಿ ಅಬ್ರಹಾಮನಿಗೆ ಇದ್ದಂತಹ ನಂಬಿಕೆ ಎಂಥದ್ದು ಎಂಬುದಾಗಿ ಕೂಡ ಕೆಲವು ವಿಷಯ ತಿಳ್ಕೊಳ್ಳೋಣ. 오늘 이 말씀에는 하나님은 어떤 분이냐라는 것도 알 수 있게 됩니다. ಮತ್ತೆ ದೇವರು ಎಂಥವರಾಗಿದ್ರು ಎಂಬುದಾಗಿ ಕೂಡ ನಾವು ಧ್ಯಾನ ಮಾಡೋಣ. 그 17절을 보면요. 17ನೇ ವಚನ, 기록된 바 내가 너를 많은 민족의 조상으로 세웠다 하심과 같으니 그가 믿은 바 하나님은 죽은 자를 살리시며 없는 것을 있는 것으로 부르시는 이시니라. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆಂದು ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವುದನ್ನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. 하나님이 아브라함을 많은 민족의 조상으로 세웠다고 말씀하시죠. ಇಲ್ಲಿ 17ರಲ್ಲಿ ನಾವು ನೋಡ್ತೇವೆ, ದೇವರು ಬಂದು ಆತನನ್ನ ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. 그 이유는 아브라함이 하나님을 믿었기 때문이라고 말하고 있습니다. ಅದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಆತನ ಅಬ್ರಾಮ್ನಲ್ಲಿದ್ದಂತ ಒಂದು ನಂಬಿಕೆಯೇ ಬಹಳ ಶ್ರೇಷ್ಠವಾದದ್ದು. 아브라함은 하나님을 어떤 분이라고 믿었습니까? ಅಬ್ರಹಾಮನು ದೇವರು ಎಂತವರು ಎಂಬುದಾಗಿ ನಂಬಿದ್ದನು. 죽은 자를 살리시며 없는 것을 있는 것으로 부르시는 하나님으로 믿었습니다. ಹೇಗೆ ನಂಬಿದ್ದನಂದ್ರೆ ದೇವರು ಸತ್ತವರನ್ನ ಬದುಕಿಸುವವನಾಗಿಯೂ ಇಲ್ಲದನ್ನ ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದ್ದನು. 아브라함이 하나님을 믿었기 때문에 하나님께서 의롭다함을 여기셨고, ಅಬ್ರಹಾಮನು ದೇವರ ಮೇಲೆ ಆ ರೀತಿಯಾದಂತ ನಂಬಿಕೆ ಇಟ್ಟಿರುವುದರಿಂದಲೇ ಅವನು ಕೂಡ ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟನು. 그리고 하나님은 아브라함을 믿음의 많은 민족의 조상으로 세우신 것입니다. ಹಾಗಾಗಿ ಅನೇಕ ಜನರಿಗೆ ಜನಾಂಗಗಳಿಗೆ ಮೂಲ ಪಿತೃವಾಗಿ ಆರಿಸಲ್ಪಟ್ಟನು. 그것은 아브라함이 하나님을 믿었기 때문인데, ಕಾರಣ ಏನಪ್ಪಾ ಅಂತಂದ್ರೆ ಅಬ್ರಹಾಮನು ದೇವರ ಮೇಲೆ ಆ ರೀತಿಯಾದಂತ ವಿಶ್ವಾಸವಿಟ್ಟಿದ್ದನು. 하나님의 무엇을 믿었느냐? ಏನನ್ನ ನಂಬಿದ್ದನು, ಏನರ ಮೇಲೆ ವಿಶ್ವಾಸ ಇಟ್ಟಿದ್ದನು. 하나님은 죽은 자를 살리시며 없는 것을 있는 것으로 부르시는 분이라는 것을 믿었다는 겁니다. ನೋಡಿ, ಈ ಮಾತು ನಾವು ನೆನಪಿಟ್ಕೋಬೇಕಾಗಿದೆ. ದೇವರು ಸತ್ತವರನ್ನ ಬದುಕಿಸುವವನಾಗಿಯೂ ಇಲ್ಲದನ್ನ ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂಬುದಾಗಿ ನಂಬಿದ್ದನು. 죽은 자를 살리시는 하나님, ಸತ್ತವರನ್ನ ಬದುಕಿಸುವಂತಹ ದೇವರು. 우리가 믿는 하나님은 죽은 자를 살리시는 하나님이십니다. ನಾವು ನಂಬಿರುವಂತಹ ದೇವರು ಸತ್ತಿರುವಂತವರನ್ನು ಕೂಡ ಬದುಕಿಸುವವರಾಗಿದ್ದಾರೆ. ಆಮೆನ್. 하나님께서 아브라함에게 뭐라고 말씀하셨습니까? ಈ ವಿಶ್ವಾಸವುಳ್ಳಂತ ಅಬ್ರಾಮನನ್ನು ಕಂಡು ದೇವರು ಏನ್ ಹೇಳ್ತಾ ಇದ್ದಾರೆ? 내가 너에게 후손을 줄 것이라고 말씀하셨죠. ನಾನು ನಿನ್ನ ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ, 그 후손은 하늘의 별과 같고 바다의 모래알 같이 많게 해주리라고 말씀하셨잖아요. ಅಷ್ಟು ಮಾತ್ರವಲ್ಲ, ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ಹೇಳ್ತಾರೆ. 그런데 아브라함은 나이가 많았습니다.
ಆದ್ರೆ ಅಬ್ರಹಾಮನ ಏಜ್ ಜಾಸ್ತಿ ಆಗಿತ್ತು, ವಯಸ್ಸಾಗೋಗಿತ್ತು. 그러니까 아브라함도 아이를 낳을 수 없는 나이였어요. ಎಂತ ವಯಸ್ಸು ಆಗಿದೆ ಅಂತಂದ್ರೆ ಇನ್ನ ಮೇಲೆ ಮಕ್ಕಳನ್ನ ಪಡೆಯುವಂತಹ ಶಕ್ತಿ ಇಲ್ಲದೆ ಇರುವಷ್ಟು ವಯಸ್ಸಾಗಿದೆ. 아브라함의 아내 사라도 아이를 낳을 수 없는 나이였습니다. ಅವರ ಧರ್ಮಪತ್ನಿಯಾಗಿರುವಂತಹ ಸಾರಳಿಗೂ ಕೂಡ ವಯಸ್ಸಾಗೋಗಿದೆ. 그래서 그거를 우리는 우미 죽었다라고 말하고 있습니다. ಅದಕ್ಕೋಸ್ಕರವಾಗಿ ಒಂದು ವೇಳೆ ಗರ್ಭವು ಸತ್ತು ಹೋಗಿದ್ರೂ ಕೂಡ ಬದುಕಿಸುವ ಶಕ್ತಿ ದೇವರಿಗುಂಟು. 아이를 낳을 수 없는 나이인데 아이를 기다릴 수 있습니까? ಈಗ ಈಗಾಗಲೇ ವಯಸ್ಸಾಗೋಗ್ಬಿಟ್ಟಿದೆ, ಇನ್ನ ಮಕ್ಕಳು ಆಗಿಲ್ಲ, ಆಗೋ ವಯಸ್ಸು ಇಲ್ಲ, ಹೇಗೆ ಕಾದಿರಲಿಕ್ಕೆ ಸಾಧ್ಯ? 그런데 하나님은 너에게 많은 민족의 조상이 되게 하겠고 네 후손이 많을 것이라고 말씀하셨어요. ಆಮೇಲೆ ಆದ್ರೆ ದೇವರ ಆತನಿಗೆ ಹೇಳ್ತಾ ಇದ್ದಾನೆ, ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಆಗುವುದು ಎಂಬುದಾಗಿ ತನಗೆ ಹೇಳಿರುವಂತ ಒಂದು ಮಾತು. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. 그래서 창세기 15장에 이 말씀이 있는 겁니다. ಆದಿಕಾಂಡ 25ರಲ್ಲಿ ಕೂಡ ನಾವು ನೋಡ್ತೇವೆ. 아브라함이 그 말씀을 믿었음에 하나님께서 의로 여겨주셨다고 말하는 것입니다. ಯಾಕಂದ್ರೆ ಅಬ್ರಾಹ್ಮನಿಗೆ ಮಾಡಲ್ಪಟ್ಟಿರುವಂತ ಎಲ್ಲ ವಾಗ್ದಾನಗಳು ನೆರವೇರಿರುವಂತದ್ದು ಕೂಡ ನಾವು ನೋಡುವಂತವರಾಗಿದ್ದೇವೆ. 어떻게 아브라함이 하나님을 그렇게 믿을 수 있었어요? ಆತನು ಹೇಗೆ ಅಬ್ರಹಾಮನು ಹೇಗೆ ಈ ವಿಷಯವನ್ನು ನಂಬಲಿಕ್ಕೆ ಸಾಧ್ಯ? 자기는 아이를 낳을 수 없는 사람인데 하나님께서는 아이를 낳게 해주겠다고 말씀하셨고, ನೋಡಿ, ದೇವರ ಮಾತು ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದು. ಅವನಿಗೆ ಗೊತ್ತಿದೆ ವಯಸ್ಸಾಗೋಗಿದೆ, ಶಕ್ತಿ ಇಲ್ಲ ಎಂಬುದಾಗಿ, ಆದರೂ ಕೂಡ ಆತನ ನಂಬಿದ್ದ ನೋಡಿ. 그리고 많은 후손을 만들겠다고 말씀하신 거예요. ಹಾಗೆ ದೇವರು ಆತನಿಗೆ ವಾಗ್ದಾನ ಮಾಡಿರುವಂತದ್ದು, ಅನೇಕ ಜನಾಂಗಗಳಿಗೆ ನಿನ್ನನ್ನು ಮೂಲ ಪಿತೃವಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿರುವಂತ ಮಾತಿನ ಮೇಲೆ ಕೂಡ ವಿಶ್ವಾಸವಿಟ್ಟಿದ್ದನು. 그래서 아브라함은 하나님을 죽은 자를 살리시는 하나님으로 믿었던 것입니다. ಅದಕ್ಕೋಸ್ಕರವಾಗಿ ಅಬ್ರಾಹ್ಮನ್ ನಂಬಿದ್ದನು, ಹೌದು, ಸತ್ತಿರುವಂತವರನ್ನು ಕೂಡ ಬದುಕಿಸಲಿಕ್ಕೆ ಶಕ್ತನು ಎಂಬುದಾಗಿ. ಕರಗಳ ಮೇಲೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್, ಆಮೇನ್. 사라의 태는 죽었지만은 하나님께서는 사라를 통하여 새로운 생명을 주실 것이라는 것을 믿었다는 것입니다. ಹಾಗೇನೆ ಸಾರಳ ವಿಷಯದಲ್ಲಿ ಕೂಡ ನೋಡ್ತೇವೆ, ಆಕೆಗೂ ಕೂಡ ವಯಸ್ಸಾಗೋಗ್ಬಿಟ್ಟಿದೆ, ಮತ್ತೆ ಗರ್ಭವು ಬತ್ತಿ ಹೋಗಿದೆ. ಆದ್ರೆ ಆ ಸಂದರ್ಭದಲ್ಲಿ ಕೂಡ ವಿಶ್ವಾಸಿಸಿದನು, ಬತ್ತಿ ಹೋಗಿರುವಂತದ್ದನ್ನು ಕೂಡ ಬದುಕಿಸಲಿಕ್ಕೆ ಶಕ್ತನು ಎಂಬುದಾಗಿ. 하나님은 죽은 자를 살리시는 하나님이십니다. ನಮ್ಮ ದೇವರು ಸತ್ತು ಹೋಗಿರುವಂತವರನ್ನ ಬದುಕಿಸಲಿಕ್ಕೆ ಶಕ್ತನು. 우리 사람이 생각하기에는 절대 그럴 수 없을 것 같아도 하나님은 하실 수 있는 하나님입니다. ಯಾಕಂದ್ರೆ ನಮ್ಮ ದೇವರು ಎಂತವರಾಗಿದ್ದಾರೆ ಅಂತಂದ್ರೆ ಇಲ್ಲದೆ ಇರುವಂತದ್ದನ್ನು ಇರುವುದಾಗಿ ಮಾಡ್ಲಿಕ್ಕೆ ಶಕ್ತನೆಂಬುವಂತ ವಿಶ್ವಾಸವನ್ನ ನಾವು ಇಟ್ಟಿರ್ಬೇಕಾಗಿದೆ. 하나님이 그렇게 말씀하셨기 때문에 아브라함은 그렇게 믿은 것입니다. ಯಾಕಂದ್ರೆ ಅಬ್ರಾಹ್ಮನ ಮಾತುಗಳನ್ನ ದೇವರ ಮಾತೆಲ್ಲ ಅಬ್ರಾಹ್ಮನ್ ನಂಬಿದ್ದನು. 그리고 하나님은 없는 것을 있는 것으로 부르시는 하나님이십니다. ಆತನು 17ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ, ಇಲ್ಲದೆ ಇರುವಂತದ್ದನ್ನ ಇರುವುದಾಗಿ ಕರೆಯುವಂತವರು ಕೂಡ ಆಗಿದ್ದಾರೆ ಎಂಬುದಾಗಿ. 아무것도 없는 데서 하나님은 세상을 창조하셨어요. ಏನು ಇಲ್ಲದೆ ಇರುವಂತ ಸಂದರ್ಭದಲ್ಲೇನೆ ದೇವರು ಸೃಷ್ಟಿಯನ್ನ ಮಾಡಿದ್ದಾರೆ. 아브라함에게도 아들이 없는데도 하나님께서는 아들을 주셨습니다. ಅಬ್ರಾಹ್ಮನಿಗೂ ಕೂಡ ಅಷ್ಟೇ, ಒಂದು ವೇಳೆ ವಯಸ್ಸಾಗೋಗಿರ್ಬೋದು ಅಥವಾ ಮಕ್ಕಳನ್ನ ಹೆರಲಿಕ್ಕೆ ಶಕ್ತಿನೇ ಇಲ್ಲದೆ ಇರಬಹುದು, ಇಲ್ಲದೆ ಇರುವಂತ ಸಂದರ್ಭದಲ್ಲಿ ದೇವರು ಅದ್ಭುತ ಮಾಡಿದ್ದಾರೆ. 아무것도 없는 가운데 세상을 창조하신 하나님이기 때문에 ಹಾಗಾಗಿ ಏನು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಈ ಸೃಷ್ಟಿಯನ್ನ ದೇವರು ಮಾಡಿದ್ದಾರೋ, 아브라함은 하나님의 아들을 주실 것이라는 것을 믿었다는 것입니다. ಹಾಗೆ ಅಬ್ರಹಾಮನು
ಮಗುವನ್ನ ಕೊಟ್ಟೇ ಕೊಡ್ತಾರೆ ಅನ್ನುವಂತಹ ಒಳ್ಳೆ ವಿಶ್ವಾಸ ಆತನಲ್ಲಿತ್ತು. 그래서 하나님은 창조주이시고 ದೇವರು ಸೃಷ್ಟಿಕರ್ತನು, 생명을 주시는 하나님이라는 것을 아브라함은 믿었다는 것입니다. ಆ ಸೃಷ್ಟಿಕರ್ತನ ಮೇಲೆ ಆತನಿಗಿದ್ದಂತ ವಿಶ್ವಾಸ ಜೀವ ಕೊಡ್ಲಿಕ್ಕೆ ಶಕ್ತಿ ಉಳ್ಳ ದೇವರು ನನ್ನ ದೇವರು ಎಂಬುದಾಗಿ. 이것을 믿었기 때문에 하나님은 아브라함을 의로운 자라고 여겨주셨다는 겁니다. ಹಾಗಾಗಿ ಅಬ್ರಹಾಮನು ಆ ರೀತಿಯಾದಂತಹ ವಿಶ್ವಾಸ ಯಾವಾಗಾದ್ರೆ ಆತನಲ್ಲಿತ್ತೋ ನೀತಿವಂತನೆಂಬುದಾಗಿ ದೇವರ ದೃಷ್ಟಿಯಲ್ಲಿ ಎಣಿಸಲ್ಪಟ್ಟನು. 그리고 아브라함을 많은 민족의 조상으로 세워주신 것입니다. ಅದಕ್ಕೋಸ್ಕರವಾಗಿಯೇ ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನಾನು ನೇಮಿಸಿದ್ದೇನೆ ಎಂಬುದಾಗಿ ಹೇಳ್ತಾರೆ. 그것은 믿었기 때문에 그렇다는 것입니다. ಆತನ ನಂಬಿಕೆಯಿಂದಲೇ ಹಾಗೆ ಕರೆಯಲ್ಪಟ್ಟ. 그리고 18절을 보겠습니다. Verse 18. 아브라함이 바랄 수 없는 중에 바라고 믿었으니 이는 내 후손이 이같으리라 하신 말씀대로 많은 민족의 조상이 되게 하려 하심이라. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತ್ರವಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. 그러니까 나이가 그렇게 많기 때문에 아들을 낳을 수가 없잖아요. ವಯಸ್ಸಾಗೋಗಿರುವಂತ ಸಂದರ್ಭದಲ್ಲಿ ಮಕ್ಕಳನ್ನ ಹೆರುವುದು ಕಷ್ಟ ಆಗುತ್ತಲ್ವಾ. 그런데 하나님은 너에게 아들을 주시겠다고 말씀하셨잖아요. ಆದ್ರೆ ವಾಕ್ಯ ಹೇಳ್ತಾ ಇದೆ, ನಾನು ನಿನಗೆ ಸಂತಾನವನ್ನು ಕೊಡ್ತೇನೆ, ಮಗನನ್ನ ಕೊಡ್ತೇನೆ ಎಂಬುದಾಗಿ. 아브라함이 아들을 낳을 수 없는 나이이기 때문에 아들을 바랄 수도 없었어요. ಅಬ್ರಹಾಮನು ಮಕ್ಕಳನ್ನ ಪಡೆಯುವಂತ ವಯಸ್ಸಲ್ಲ. ಸೊ ಆ ಸಂದರ್ಭದಲ್ಲಿ ಕೂಡ ಆತನು ವಿಶ್ವಾಸಿಸಿದನು. 아들을 낳을 수 있다는 그 바랄 수 없는 상태에서도 하나님이 주신다고 했기 때문에 아브라함이 바라고 믿었다는 겁니다. ಆತನಲ್ಲಿರುವಂತಹ ಒಂದು ವಿಶ್ವಾಸವು ಇಲ್ಲದೆ ಇರುವಂತದ್ದನ್ನ ಇರುವ ಹಾಗೆ ಮಾಡುವಂತ ದೇವರು ಎಂಬಂತಹ ಒಳ್ಳೆ ವಿಶ್ವಾಸ ಆತನಲ್ಲಿತ್ತು. 하나님의 아들을 주실 것이라고 바라고 믿었다는 겁니다. ದೇವರು ಖಂಡಿತ ನನಗೆ ಮಕ್ಕಳನ್ನ ಕೊಟ್ಟೇ ಕೊಡ್ತಾರೆ ಎಂಬುದಾಗಿ ನಂಬಿದ್ದನು. 그러니까 결국은 믿었으니까 하나님께서 아브라함을 의롭다고 여기셨고 많은 민족의 조상이 되게 하겠다고 하신 것입니다. ಆಮೇನ್. ಅದಕ್ಕೋಸ್ಕರವಾಗಿ ನಾವು ನೋಡ್ತಾ ಇದ್ದೇವೆ, ಆತನಲ್ಲಿದ್ದಂತಹ ಒಂದು ನಂಬಿಕೆ, ಆತನಲ್ಲಿದ್ದಂತಹ ಒಂದು ವಿಶ್ವಾಸ ಆತನನ್ನ ಅನೇಕ ಜನರಿಗೆ ಮೂಲ ಪಿತೃವಾಗಿ ಮಾರ್ಪಡಿಸಿತು ಎಂಬುದಾಗಿ, ಆರಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡುತ್ತೇವೆ. 하나님은 죽은 자를 살리시며 없는 것을 있는 것으로 부르시는 하나님입니다. ಯಾಕಂದ್ರೆ ದೇವರು ಇಲ್ಲದೆ ಇರುವಂತಹ ಸ್ಥಳದಿಂದ ಇರುವ ಹಾಗೆ ಕರೆಯುವವರು ಕೂಡ ಆಗಿದ್ದಾರೆ ಎಂಬ ವಿಶ್ವಾಸ ಉಂಟು. 그러므로 우리는 바랄 수 없는 중에 무엇이든지 바라고 믿을 수 있는 것입니다. ನಾವು ಕೂಡ ಇದರಿಂದ ಕಲಿಯಬೇಕಾಗಿರುವಂತಹ ಅಂಶಗಳಿದೆ. ಈ ರೀತಿಯಾದಂತಹ ವಿಶ್ವಾಸವನ್ನ ಧರಿಸಿಕೊಳ್ಳಬೇಕಾಗಿದೆ. 하나님이 말씀하신 것은 반드시 이룰 줄을 믿고 확신할 수 있는 것입니다. ಹಾಗೆ ದೇವರು ಖಂಡಿತವಾಗಿಯೂ ನಮ್ಮ ಮೇಲೆ ದೇವರು ಇಟ್ಟಿರುವಂತಹ ಒಂದು ವಿಶ್ವಾಸವನ್ನ, ನಮ್ಮ ಮೇಲೆ ಇಟ್ಟಿರುವಂತಹ ಒಂದು ಪ್ರೀತಿಯನ್ನ ನಾವು ಕೂಡ ನಂಬಿಕೆ ಮೂಲಕ ವ್ಯಕ್ತಪಡಿಸಬೇಕು. 이것이 아브라함의 믿음의 모양이에요. 모습이에요. ಅಬ್ರಹಾಮನ ಒಂದು ವಿಶ್ವಾಸವು ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಅಂತ ವಿಶ್ವಾಸ ನಾವು ಧರಿಸಿಕೊಳ್ಳಬೇಕು. 자, 그것을 다시 또 보충 설명을 좀 합니다. 추가로 더 설명합니다. ಇನ್ನೊಂದು ಸ್ವಲ್ಪ ನಾವು ನೋಡುವಾಗ 19절 읽습니다. 19ನೇ ವಚನ. 그가 백세나되어 자기 몸이 죽은 것 같고 사라의 태가 죽은 것 같음을 알고도 믿음이 약하여지지 아니하였다고 말하고 있습니다. Verse 19. ಅವನು ಹೆಚ್ಚು ಕಡಿಮೆ 100 ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪ್ರಾಯವಾಯಿತೆಂದು
ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆಯು ಕುಂದಲಿಲ್ಲ. 사라의 태가 죽은 것 같음을 알고도 믿음이 약해지지 않았다는 것입니다. ಇಲ್ಲಿ ನಾವು ನೋಡ್ತೇವೆ ಸಾರಳ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಮಾತ್ರ ಕುಂದಲಿಲ್ಲ ಎಂಬುದಾಗಿ. 왜 그렇습니까? ಯಾಕೆ? 하나님은 죽은 자를 살리시며 없는 것을 있는 것으로 부르시는 하나님이기 때문에 하나님을 믿었기 때문입니다. ಯಾಕಂದ್ರೆ ಅವರಿಗೆ ನಂಬಿಕೆ ಇತ್ತು, ದೇವರು ಸತ್ತವರನ್ನ ಬದುಕಿಸುವವನಾಗಿಯೂ ಇಲ್ಲದೆ ಇರುವಂತದನ್ನ ಇರುವುದಾಗಿ ಕರೆಯುವಾತನೆಂಬುವಂತ ವಿಶ್ವಾಸ ಅವರಿಗಿತ್ತು. 이게 과연 될 수 있을까? ಇದು ಹೇಗೆ ಸಾಧ್ಯ ಅನ್ನುವಂತ ಅನುಮಾನ ಇರಲಿಲ್ಲ. 내가 나이가 몇이고 내 아내 나이가 몇 살인데 아이를 가질 수 있겠느냐? ನನಗೆ ಈಗಾಗಲೇ ಏಜ್ ಬಾರ್ ಆಗಿದೆ, ನಾನು ಹೇಗೆ ಮಕ್ಕಳನ್ನ ಹೆರ್ಲಿಕ್ಕೆ ಸಾಧ್ಯ? 근데 하나님은 아들을 주신다고 그랬어요. ಆದ್ರೆ ಆ ವಯಸ್ಸಲ್ಲಿ ಕೂಡ ದೇವರು ಮಗನನ್ನ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. 그래서 아브라함은 하나님을 믿은 거예요. ಹಾಗಾಗಿ ಅಬ್ರಹಾಮನು ನಂಬಿದ್ದನು. 그래서 하나님께서 아들을 주실 줄로 믿은 것입니다. ಹಾಗಾಗಿ ಆ ಒಂದು ಅಬ್ರಹಾಮನಲ್ಲಿ ಇದ್ದಂತ ವಿಶ್ವಾಸವು ಕೂಡ ಉತ್ತಮವಾದದ್ದು. 나이가 자꾸 들어가면서 믿음을 포기를 하지 않았다는 것입니다. ಒಂದು ವೇಳೆ ದೇಹಕ್ಕೆ ವಯಸ್ಸಾಗ್ತಾ ಹೋಗಿದೆ, ಆದ್ರೆ ನಂಬಿಕೆಗೆ ಮಾತ್ರ ಅವರು ಕುಂದಿ ಹೋಗಲಿಲ್ಲ. 왜 믿음을 포기하지 않았습니까? ಯಾಕೆ ನಂಬಿಕೆಯಲ್ಲಿ ಅಷ್ಟು ಬಲವಾಗಿ ದೃಢವಾಗಿದ್ದಾರೆ? 하나님이 주신다고 말씀을 하시고 바로 며칠 후에 아들을 주셨습니까? ದೇವರು ಸಂತಾನವನ್ನ ಕೊಡ್ತೇನೆ ಎಂಬುದಾಗಿ ಹೇಳಿದ್ರಲ್ವಾ, ಆ ಕೊಡುವುದರ ಮೇಲೆ ಅವರಿಗೆ ಎಂತಹ ವಿಶ್ವಾಸ ಇತ್ತು. 1년 후에 아들을 주셨습니까? ಒಂದು ವರ್ಷದಲ್ಲೇ ಕೊಟ್ಬಿಟ್ರ? ವಾಗ್ದಾನ ಮಾಡಿದ ಒಂದು ವರ್ಷದಲ್ಲೇ ಮಕ್ಕಳಾಯ್ತಾ? 15년이 넘게 걸렸어요. ಹತ್ತತ್ರ 15 ವರ್ಷಗಳ ಕಾಲ ಹೆಚ್ಚಾಗಿ ಕಾದಿದ್ರು ಅವರು. 그래도 아브라함은 포기를 하지 않았다는 겁니다. ಆದ್ರೂ ಅವರ ವಿಶ್ವಾಸ ಕುಂದಿ ಹೋಗಲಿಲ್ಲ, ನಂಬಿಕೆಯನ್ನ ಕಳೆದುಕೊಂಡಿಲ್ಲ. 왜 포기하지 않았습니까? ಯಾಕೆ ಅವರು ಆ ರೀತಿಯಲ್ಲಿ ವಿಶ್ವಾಸದಲ್ಲಿ ಬಿದ್ದು ಹೋಗಲಿಲ್ಲ? 하나님께서 주신다고 그랬기 때문에. ಯಾಕಂದ್ರೆ ದೇವರು ಹೇಳಿದ್ದಾರೆ, ದೇವರ ಮಾತಿನ ಮೇಲೆ ಭಕ್ತಿ ನಂಬಿಕೆ ಇತ್ತು ಅವರಿಗೆ. 왜 하나님의 말씀을 믿었어요? ಯಾಕೆ ದೇವರ ಮಾತಿನ ಮೇಲೆ ನಂಬಿಕೆ ಇಟ್ರು? 하나님은 죽은 자를 살리시고 없는 것을 있는 것으로 부르시는 하나님이시기 때문에. ಯಾಕಂದ್ರೆ ಅವರಿಗೆ ಗೊತ್ತಿತ್ತು, ದೇವರು ಸತ್ತವರನ್ನ ಬದುಕಿಸುವವನಾಗಿಯೂ ಇಲ್ಲದನ್ನ ಇರುವುದಾಗಿ ಕರೆಯುವವರಾಗಿದ್ದಾರೆ ಎಂಬುವಂತ ವಿಶ್ವಾಸ ಅವರಲ್ಲಿತ್ತು. ಆಮೆನ್. 다시 말하면 하나님은 창조하시는 하나님이시고 그리고 생명을 주시는 하나님이심을 믿었기 때문입니다. ಅವರಿಗೆ ಇದ್ದಂತ ನಂಬಿಕೆ, ಹೌದು, ಭೂಮಂಡಲವನ್ನೇ ಸೃಷ್ಟಿ ಮಾಡಿದಂತಹ ದೇವರಿಗೆ ಇಲ್ಲದೇ ಇರುವಂತದನ್ನ ಇರುವ ಹಾಗೆ ಮಾಡ್ಲಿಕ್ಕೂ ಕೂಡ ಶಕ್ತಿ ಉಳ್ಳವನು ಎಂಬ ನಂಬಿಕೆ ಅವರಿಗಿತ್ತು. 내가 생각할 때는 안 되는 것으로 알고 있는 일이라도 ನಾನ್ ನೆನೆಸ್ತೇನೆ, ಒಂದು ವೇಳೆ ಆಗೋದಿಲ್ಲ ಎಂಬುದಾಗಿ ಅವ್ರಿಗಿದ್ರೂ ಕೂಡ 하나님이 주신다고 말씀하셨으면 주시는 것입니다. ಒಂದು ವೇಳೆ ದೇವರು ಹೇಳಿದಾರಲ್ವಾ, ಅವ್ರ ಮಾತು ಮೇಲೆ ನಿಂತ್ಕೊಂತಾರೆ ಅಂತ ಆ ಮಾತಿನ ಮೇಲೆ ಅವ್ರಿಗೆ ನಂಬಿಕೆ ಇದೆ. 왜냐하면 하나님은 Almighty God이기 때문입니다. ಆಮೆನ್. ಯಾಕಂದ್ರೆ ದೇವರು ಸರ್ವಶಕ್ತನಾದ ದೇವರು. ಆಮೆನ್. 하나님은 모든 것을 다 알고 계시는 하나님이시기 때문입니다. ಯಾಕಂದ್ರೆ ದೇವರು ಎಲ್ಲವನ್ನ ಕೂಡ ತಿಳಿದಿರುವಂತವರು. 하나님은 어디에나 계시는 하나님이시기 때문입니다. ಅವರು ಎಲ್ಲಾ ಕಡೆಗೆ ಇರುವ ಸ್ಥಳದಿಂದಲೇ ಎಲ್ಲಾ ಕಡೆಗೂ ಗಮನಿಸುವಂತ ದೇವರು. ಅವಾಗ ಕೈ ಎತ್ತಿ ದೇವ್ರಿಗೆ ಸ್ತೋತ್ರ ಮಾಡೋಣ. ಆಮೇನ್. Omnipotent God. ಆತನು ಗಾಡ್ ಎಲ್ಲಾ ಸ್ಥಳದಲ್ಲಿ, ಎವ್ರಿವೇರ್ ಎಂಬುದಾಗಿ ಎಲ್ಲಾ ಕಡೆ ಇರುವಂತ ದೇವರು. Omniscient God. ಆತನು ಇರುವ ಸ್ಥಳದಿಂದಲೇ ಎಲ್ಲರನ್ನ ನೋಡುವ ದೇವರು. Omnipresent God. ಆತನು ಎಲ್ಲಾ ಸ್ಥಳದಲ್ಲಿ ವಾಸವಾಗಿರುವಂತವರು. 전능하신 하나님. ಎಲ್ಲಾ ಕಡೆ ಇರುವಾತನು. 모든 것을 다 알고 계시는 전지하신 하나님.
ಎಲ್ಲವನ್ನ ಕುರಿತು ಅರಿತಿರುವ ದೇವರು, 어디에도 계시는 하나님, ಆತನು ಎಲ್ಲೆಲ್ಲಿಯೂ ಕೂಡ ಇರುವಂತಹ ದೇವರು. 이 하나님은 죽은 자도 살리시는 하나님이시고 없는 것을 있는 것으로 부르시는 하나님이십니다. ಆತನಿಂದ ಆಗದೇ ಇರುವಂತದ್ದು ಯಾವುದೂ ಇಲ್ಲ. ಎಲ್ಲವನ್ನ ಮಾಡಲಿಕ್ಕೆ ಶಕ್ತಿ ಉಳ್ಳಂತಹ ಸರ್ವಶಕ್ತನಾದ ದೇವರು. 이 하나님은 살아계시는 하나님이십니다. ಈ ದೇವರು ಜೀವವುಳ್ಳ ದೇವರಾಗಿದ್ದಾರೆ. ಅಲ್ಲೇ ಕರನ್ನ ಮೇಲೆತ್ತಿ ದೇವ್ರಿಗೆ ಸ್ತೋತ್ರ ಮಾಡೋಣ. 아브라함은 이 믿음을 가지고 있었어요. ನಾವು ಅಬ್ರಹಾಮನಿಗೆ ಆ ವಿಶ್ವಾಸವನ್ನ ಇಟ್ಕೊಂಡಿದ್ದ. 그렇기 때문에 하나님께서 주신다고 한 말씀을 믿었던 것입니다. ದೇವ್ರು ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾರೆ ಎಂಬ ಮಾತಿನ ಮೇಲೆ ವಿಶ್ವಾಸವಿಟ್ಟಿದ್ದನು. 거짓말하지 아니하시는 하나님, ದೇವರು ಬಂದು ಸುಳ್ಳು ಹೇಳುವಂತವರಲ್ಲ. 약속하신 것을 반드시 이루시는 하나님, ಆತನು ವಾಗ್ದಾನ ಮಾಡಿದ ಹಾಗೆ ಅದನ್ನು ನೆರವೇರಿಸುವಂತವರು. 내가 생각할 때는 안 될 것 같아도 그 하나님이 말씀하셨으면 반드시 이루어지는 것입니다. ನಮ್ಮ ಶಕ್ತಿಯ ಪ್ರಕಾರ, ನಮ್ಮ ಆಲೋಚನೆ ಪ್ರಕಾರ ಒಂದು ವೇಳೆ ಆಗೋದೇ ಇರಬಹುದು. ಆದ್ರೆ ದೇವರು ಹೇಳಿದಾರಲ್ಲ, ಆ ಮಾತಿನ ಮೇಲೆ ವಿಶ್ವಾಸ ಇಟ್ಟು. 그래서 아브라함은 믿음이 약해지지 않았다는 것입니다. ಅದಕ್ಕೋಸ್ಕರವಾಗಿ 18ನೇ ವಚನದಲ್ಲಿ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ, ಅವನ ನಂಬಿಕೆ ಮಾತ್ರ ಕುಂದಿ ಹೋಗಲಿಲ್ಲ ಎಂಬುದಾಗಿ. 아들을 낳을 수 없는 나이인데도 불구하고 아들을 주신다고 했기 때문에 19ನೇ ವಚನದಲ್ಲಿ ನಾವು ನೋಡ್ತೇವೆ, ಅವನ ನಂಬಿಕೆ ಮಾತ್ರ ಕುಂದಿ ಹೋಗಲಿಲ್ಲ ಎಂಬ ಕೊನೆಯದಾಗಿ. 아브라함은 하나님에 대한 믿음을 놓지 않았다는 것입니다. ಯಾಕಂದ್ರೆ ಅಬ್ರಹಾಮನಿಗೆ ಆ ಒಂದು ವಿಶ್ವಾಸ ಉಳ್ಳವನಾಗಿದ್ದು, ಎಸ್ ಖಂಡಿತ ಮಾಡೇ ಮಾಡ್ತಾರೆ ಎಂಬುವಂತ ನಂಬಿದ್ದನು. 하나님께서 이렇게 말씀하셨죠. ದೇವರು ಈ ರೀತಿಯಲ್ಲಿ ವಾಗ್ದಾನ ಮಾಡಿದ್ದಾರಲ್ವಾ, 내가 세상 끝날까지 너와 항상 함께 하리라. ಈ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ. 네가 기도하는 모든 것들을 내가 다 시행하리라. ನೀನು ಪ್ರಾರ್ಥನೆ ಮಾಡುವಂತಹ ಎಲ್ಲ ವಿಷಯಗಳನ್ನ ಕೂಡ ನಾನು ಗಮನಿಸ್ತಾ ಇದ್ದೇನೆ. 그러면 기도하는 것은 주신다는 말씀 아닙니까? ಅದ್ರ ಅರ್ಥ ಏನು? ನಾವು ಪ್ರಾರ್ಥನೆ ಮಾಡಿದಂತೆ ಎಲ್ಲವನ್ನ ಕೊಡ್ತೀನಿ ಎಂಬುದಾಗಿ ಹೇಳೋದಲ್ವಾ? 어떤 문제 가운데서도 하나님 나와 함께 하신다는 것을 믿어야 되는 거 아닙니까? ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಏನೆಲ್ಲ ಸಮಸ್ಯೆ ಇದ್ರೂ ಕೂಡ ದೇವರು ನಮ್ಮ ಜೊತೆಯಲ್ಲಿ ಇರ್ತಾರೆ ಎಂಬುದಾಗಿ ಅಲ್ವಾ ಅದರ ಅರ್ಥ? 그러면 믿음을 버리지 않고 하나님을 의지해야 되는 것입니다. ಹಾಗಾಗಿ ನಾವು ನಂಬಿಕೆಯನ್ನ ಬಿಡದಂತೆ ಭಕ್ತಿಪೂರ್ವಕ ಪ್ರಾರ್ಥನೆ ಮೂಲಕ ನಾವು ನಂಬಬೇಕು. 그리고 기도해야 되는 것입니다. ಹಾಗಾಗಿ ಸತತವಾಗಿ ಪ್ರಾರ್ಥಿಸುವವರಾಗಿ ನಾವು ಕೂಡಿರಬೇಕು. 그러면 하나님께서 주시는 것입니다. ಆಗ ಖಂಡಿತ ದೇವರು ನಮಗೆ ಕೊಟ್ಟೆ ಕೊಡುವಂತವರಾಗಿದ್ದಾರೆ. 당장 주지 않을 수도 있어요. ಕೆಲವು ಸಮಯದಲ್ಲಿ ತಡವಾಗಬಹುದು. 10년이 걸릴 수도 있어요. ಕೆಲವು ಸಲ ಒಂದು ವೇಳೆ 10 years ಆಗಬಹುದು. 20년이 걸릴 수가 있어요. 20 years ಕೂಡ ಒಂದು ವೇಳೆ ಆಗಿರಬಹುದು. 그래도 그대로 믿고 있으면 하나님이 주신다는 것입니다. ಅದೇ ರೀತಿಯಲ್ಲಿ ನೀವು ನಂಬಿದ್ರೆ ಖಂಡಿತ ಎಷ್ಟು ವರ್ಷವಾದರೂ ಸರಿ ಆ ಬೇಡಿಕೆ ದೇವರು ನೆರವೇರಿಸ್ತಾರೆ. ಆಮೇನ್. 아브라함이 이 믿음을 가지고 있었는 거예요. ಅಬ್ರಹಾಮನಿಗೆ ಇಂತಹ ನಂಬಿಕೆ ಇತ್ತು. 그래서 아브라함이 많은 민족의 믿음의 조상이 된 것입니다. ಅದಕ್ಕೋಸ್ಕರವಾಗಿ ಅಬ್ರಹಾಮನನ್ನ ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಆರಿಸಿದನು. 그 20절 한 번 더 보겠습니다. verse 20 ಓದೋಣ. 믿음이 없어 하나님의 약속을 의심하지 않고 믿음으로 겸과해져서 하나님께 영광을 돌리며. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. 아브라함이 이 믿음을 있었기 때문에 하나님이 주시겠다는 그 약속을 의심하지 않았어요. ದೇವರು ಮಾಡಿದಂತ ವಾಗ್ದಾನದ ಮೇಲೆ ಅಬ್ರಹಾಮನಿಗೆ ನಂಬಿಕೆ ಇದ್ದದ್ರಿಂದ ಅವನು ಚಂಚಲನಾಗಲಿಲ್ಲ ಅಥವಾ ಅಪನಂಬಿಕೆಯಿಂದಲೂ ಇರಲಿಲ್ಲ. 믿음으로 아브라함이 더욱더 굳게 선 것입니다. ಆತನ ನಂಬಿಕೆಯಲ್ಲಿ ಬಿದ್ದು ಹೋಗಲಿಲ್ಲ, ಅಪನಂಬಿಕೆಯಿಂದ ಇರಲಿಲ್ಲ, ಚಂಚಲನೂ ಕೂಡ ಆಗಿರಲಿಲ್ಲ.
믿음을 포기하지 않았어요. ಆ ನಂಬಿಕೆಯಲ್ಲಿ ದೃಢವಾಗಿದ್ದನು. 왜 안 되지? ಯಾಕೆ ಇಷ್ಟು ವರ್ಷಗಳಾದ್ರೂ ಆಗಿಲ್ವಲ್ಲ ಎಂಬುದಾಗಿ ಸೋತು ಹೋಗಲಿಲ್ಲ. 하나님이 주신다고 그랬는데 왜 안 되지? ದೇವ್ರು ಕೊಡ್ತೀನಂತಂದ್ರಲ್ಲ, ಯಾಕೆ ಆಗಿಲ್ಲ? 하나님이 살아 계신가? ಇಷ್ಟು ವರ್ಷ ಆಯ್ತಲ್ವಾ, ದೇವ್ರ ಜೀವದಿಂದ ಇದಾರಾ? 하나님이 나와 함께 하시는가? ದೇವ್ರು ನನ್ನ ಜೊತೆಯಲ್ಲಿ ಇದಾರಾ? 하나님이 나와 함께 하시고 하나님이 살아 계신다면 ದೇವರು ನನ್ನ ಜೊತೆಯಲ್ಲಿದ್ದು ದೇವರು ಜೀವಂತವಾಗಿದ್ರೆ 왜 이게 안 되지? ಯಾಕೆ ಇದು ಇಷ್ಟು ವರ್ಷ ಆದ್ರೂ ನೆರವೇರಲಿಲ್ಲ, ಆಗಲಿಲ್ಲ? 이렇게 생각하는 것은 의심입니다. 의심. ಒಂದು ವೇಳೆ ಈ ತರ ಆಲೋಚನೆ ಮಾಡಿದ್ದಿದ್ರೆ ಅವನು ಚಂಚಲನು ಅಥವಾ ಅಪನಂಬಿಕೆ ಉಳ್ಳವನಾಗಿರ್ತಾ ಇದ್ನು. 아브라함은 하나님에 대한 믿음이 있었기 때문에 이것을 의심하지 않았다는 것입니다. ಆದ್ರೆ ಅಬ್ರಹಾಮನಲ್ಲಿ ದೇವರ ಮೇಲೆ ಇದ್ದಂತ ವಿಶ್ವಾಸ, ನಂಬಿಕೆ ಅವನನ್ನ ಬಲಪಡಿಸಿತು. 오히려 안 되더라도 하나님께 영광을 돌렸다는 것입니다. ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ, ಆತನಲ್ಲಿ ತಡವಾದ್ರೂ ಕೂಡ ನಂಬಿಕೆಯಲ್ಲಿ ಮಾತ್ರ ಆತನು ಸೋತು ಹೋಗಲಿಲ್ಲ. 믿기 어려울 때, 믿음을 포기하고 싶을 때 주여 내 믿음을 주시옵소서라고 기도를 해야 된다는 것입니다. ನಂಬಿಕೆ ಕಳೆದುಕೊಳ್ಳಬೇಕಾಗಿರುವಂತಹ ಪರಿಸ್ಥಿತಿಗಳು ಎಷ್ಟು ವರ್ಷಗಳಾದರೂ ಕೂಡ ಸಿಗದೇ ಇರುವಂತಹ, ಹೊಂದಿಕೊಳ್ಳದೇ ಇರುವಂತಹ ಪರಿಸ್ಥಿತಿಗಳು, ಎಂತ ಕಠಿಣವಾದ ಪರಿಸ್ಥಿತಿಗಳಲ್ಲಿ ಕೂಡ ನಂಬಿಕೆಯಲ್ಲಿ ಮಾತ್ರ ಬಿದ್ದು ಹೋಗಲಿಲ್ಲ. ಎಷ್ಟು ವಿಶ್ವಾಸದಲ್ಲಿ ಬೆಳೆದಿದ್ದನು. 그리고 21절을 보겠습니다. verse 21 ಅನ್ನು ಓದೋಣ. 약속하신 그것을 또한 능히 이루실 줄을 확실하였으니 ದೇವರನ್ನ ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸವಿಟ್ಟು 하나님은 죽은 자도 살리시는 하나님이시고 ದೃಢವುಳ್ಳ ನಂಬಿಕೆಯುಳ್ಳವನಾಗಿದ್ದನು, ಹಾಗೆ ಇಲ್ಲದೇ ಇರುವಂತದ್ದನ್ನು ಇರುವಾಗೆ ಮಾಡುವನೆಂಬುದಾಗಿ ನಂಬಿದ್ದನು. 하나님은 없는 것을 있는 것으로 부르시는 하나님이시고 ಇಲ್ಲದೇ ಇರುವಂತದ್ದನ್ನ ಇರುವಾಗೆ ಕರೆಯುವಂತ ದೇವರು ಎಂಬುದಾಗಿ ನಂಬಿದ್ದನು. ಆಮೆನ್. 하나님은 약속하신 그것을 능히 이루실 줄을 아브라함은 믿었다는 것입니다. ಈತನಲ್ಲಿದ್ದಂತಹ ಆಳವಾದ ನಂಬಿಕೆ ದೇವರಿಗೆ ಬಹಳ ಇಷ್ಟವಾಗಿರುವಂತಹ ಕಾರ್ಯವಾಗಿತ್ತು. 하나님께서는 약속하신 것을 반드시 이루시는 하나님이십니다. ದೇವರು ಯಾವುದೇ ಸಂದರ್ಭದಲ್ಲಿ ವಾಗ್ದಾನ ಮಾಡಿದ್ರು ಖಂಡಿತ ಅದನ್ನ ಪೂರೈಸುವಂತವರಾಗಿದ್ದಾರೆ. 그 하나님을 우리가 faithful God이라고 그럽니다. ಆ ದೇವರನ್ನ ನಾವು ನಂಬಿಕೆಯುಳ್ಳ ದೇವರು ಅಥವಾ ನಂಬಿಗಸ್ತನು ಎಂಬುದಾಗಿ ಕರೆಯುತ್ತೇವೆ. 하나님은 말씀하신 대로 이루시는 분이고 ಕರೆದಿರುವ ಆತನು ನಂಬಿಗಸ್ತನಾಗಿದ್ದಾನೆ. 하나님은 약속하신 대로 반드시 이루시는 분이고 ಆತನು ವಾಗ್ದಾನ ಮಾಡಿದ ಪ್ರಕಾರವಾಗಿ ನೆರವೇರಿಸುವಂತವರಾಗಿದ್ದಾರೆ. 하나님은 전능하신 하나님이시며 전지하신 하나님이시며 어디에나 계시는 하나님이시기 때문에 ಆತನು ಸರ್ವ ಸೃಷ್ಟಿಕರ್ತನಾಗಿದ್ದಾನೆ, ಸರ್ವಶಕ್ತಿಯುಳ್ಳ ದೇವರಾಗಿದ್ದಾನೆ. ಆತನು ಎಲ್ಲೆಲ್ಲಿಯೂ ಕೂಡ ಇರುವಂತಹ ದೇವರಾಗಿದ್ದಾನೆ. 죽은 자도 살리시는 하나님이시고 없는 것을 있는 것으로 만드시는 하나님이시며 ಅವರು ಸತ್ತಿರುವಂತವರನ್ನ ಕೂಡ ಬದುಕಿಸುವಂತವರಾಗಿಯೂ ಇಲ್ಲದೇ ಇರುವಂತದ್ದನ್ನ ಇರುವ ಹಾಗೆಯೂ ಕೂಡ ಮಾಡುವಂತ ದೇವರಾಗಿದ್ದಾರೆ. 아브라함이 하나님에 대해서 이 믿음을 가진 거예요. ಅಬ್ರಹಾಮನಲ್ಲಿ ಇದ್ದಂತ ವಿಶ್ವಾಸ ಇದು ದೇವರ ದೃಷ್ಟಿಯಲ್ಲಿ ಎಷ್ಟೋ ಶ್ರೇಷ್ಠವಾಗಿ ಎನಿಸಲ್ಪಟ್ಟಿತ್ತು. 그래서 아브라함은 하나님이 말씀하신 것을 포기하지 않았습니다. ಅದಕ್ಕೋಸ್ಕರವಾಗಿ ಆತನಲ್ಲಿದ್ದಂತ ಒಂದು ನಂಬಿಕೆ ಇವತ್ತಿನವರೆಗೂ ನಾವು ನೆನಪು ಮಾಡಿಕೊಳ್ತೇವೆ. 그와 같이 아브라함은 이렇게 하나님을 분명하게 믿었다는 것입니다. ನೋಡಿ, ಅಲ್ಲಿ ನೋಡ್ತೇವೆ, ಸಂಪೂರ್ಣವಾಗಿ ಆತನು ನಂಬಿರುವಂತದ್ದನ್ನ ನಾವು ನೋಡ್ತೇವೆ. 하나님께서 아들을 주셨죠. ದೇವರು ಆತನಿಗೆ ನಂಬಿಕೆಯ ಮೂಲಕವಾಗಿ ಮಕ್ಕಳನ್ನ ಕೂಡ ಕೊಡ್ತಾರೆ. 그 아들 이름이 이삭이잖아요. ಆ ಮಗನ ಹೆಸರು ಇಸಾಕನಲ್ವಾ? 하나님께서 아들을 데리고 모리아산으로 가라고 했습니다. ಅಷ್ಟು ಮಾತ್ರವೇ ಅಲ್ಲ, ಆತನನ್ನ ಮೊರೆಯ ಬೆಟ್ಟದಲ್ಲಿ ಬಲಿಯನ್ನ ಕೊಡಬೇಕೆಂಬುದಾಗಿ ಕೂಡ ಹೇಳಿದಾಗ್ಲೂ ಕೂಡ ಆತನು ಹಿಂಜರಿಯಲಿಲ್ಲ.
모리아산으로 가서 하나님께 바치려고 아들을 데리고 간 거예요. ಅಲ್ಲಿ ನಾವು ನೋಡ್ತೇವೆ ಆ ಒಂದು ಬೆಟ್ಟದ ಮೇಲೆ ಮೊರೆ ಬೆಟ್ಟದ ಮೇಲೆ ಕೂಡ ಮಗನನ್ನ ಬರಿಯಾಗಿ ಅರ್ಪಿಸಲಿಕ್ಕೂ ಕೂಡ ಆತನ ನಂಬಿಕೆ ಮಾತ್ರ ಹಿಂಜರಿಲಿಲ್ಲ. 하나님께 제물로 드리기 위해서 가져간 것입니다. 데리고 간 것입니다. ಯಜ್ಞವಾಗಿ ಅರ್ಪಿಸಲಿಕ್ಕೆ ಆತನನ್ನ ಕೊಂಡೊಯ್ದನು. 그 아들을 하나님께 제물로 드리기 위해서 데리고 간 것이란 말입니다. ನೋಡಿ, ಒಂದು ಮಗುವನ್ನ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೂ ಕೂಡ ಹಿಂಜರಿಯದೆ ರೀತಿಯಲ್ಲಿ ಆತನು ಅಲ್ಲಿಗೆ ಹೋಗುತ್ತಾನೆ. 모리아산에 올라가서 아브라함은 나무를 쌓았습니다. ಮೊರೆ ಬೆಟ್ಟದಲ್ಲಿ ಹೋಗಿದ್ದಾರೆ, ಮರಗಳನ್ನೆಲ್ಲ ಕೂಡ ಜೋಡಿಸಿದ್ದಾರೆ. 아들을 그 나무 위에 눕혔습니다. ಆ ಮಗನನ್ನ ಆ ಮರಗಳ ಮೇಲೆ ಮಲಗಿಸುವಂತದ್ದನ್ನ ಕೂಡ ನಾವು ನೋಡ್ತೇವೆ. 그 나무에 불을 지피려고 했어요. ಇನ್ನ ಆ ಮರಗಳ ಮೇಲೆ ಮಲಗಿಸಿ ಆತನನ್ನ ಬಲಿ ಅರ್ಪಿಸಲಿಕ್ಕೂ ಕೂಡ ಸಿದ್ಧವಿದ್ದಾನೆ. 그것을 하나님께서 보시고 아브라함을 급하게 불렀습니다. ಅಂದ್ರೆ ಆ ಸೌದೆ ಮೇಲೆ ಆತನನ್ನ ಇಟ್ಟಿರುವಂತದ್ದಾಗಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಕೂಡ ಆತನ ವಿಶ್ವಾಸ ಮಾತ್ರ ಕುಂದಿ ಹೋಗಲಿಲ್ಲ, ಕಡಿಮೆ ಆಗಲಿಲ್ಲ. 아브라함아, 내가 네 믿음을 이제 보았노라. ಅಬ್ರಹಾಮನೇ, ನಿನ್ನ ನಂಬಿಕೆಯು ನನ್ನ ನೆನಪಿಗೆ ಬಂದಿದೆ. 그러면서 아들을 살려주시고 예비된 양을 준비하셨어요. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ನಿನ್ನ ನಂಬಿಕೆ ಎಷ್ಟು ಉತ್ತಮವಾದದ್ದು, ನಿನ್ನ ನಂಬಿಕೆ ಮೇಲೆ ನನಗೆ ವಿಶ್ವಾಸ ಇದೆ. ಹಾಗಾಗಿ ನೀನು ನಿನ್ನ ಮಗನನ್ನ ಬಲಿ ಕೊಡಬೇಡ, ಆದ್ರೆ ಯಜ್ಞವನ್ನು ನಿಲ್ಲಿಸಬೇಡ. ಆ ಒಂದು ಪ್ರಾಣಿಯನ್ನ ತಗೊಂಡು ನೀನು ಯಜ್ಞವನ್ನ ಪೂರ್ಣಗೊಳಿಸು. 아브라함에게는 이삭이라는 아들 하나밖에 없었어요. 이삭은 ಬಿಟ್ರೆ ಬೇರೆ ಯಾರು ಮಕ್ಕಳಿರ್ಲಿಲ್ಲ. 그것도 하나님이 주신 것입니다. ಆದ್ರೂ ದೇವರು ಕೊಡ್ತಾನೆ ಅನ್ನುವಂತ ವಿಶ್ವಾಸ ಆತನಿಗಿತ್ತು. 자기 몸으로는 낳을 수 없는 그런 몸인데도 불구하고 하나님께서 자식을 주신 것이에요. ಆತನ ಒಂದು ಶಕ್ತಿ, ಆತನ ಒಂದು ವಯಸ್ಸಾಗೋಗ್ಬಿಟ್ಟಿದೆ, ಇನ್ನು ಮಕ್ಕಳನ್ನ ಪಡೀಲಿಕ್ಕೆ ಶಕ್ತಿಹೀನನಾಗಿದ್ದಾನೆ, ಆದರೂ ಕೂಡ ನಂಬಿದ್ದನು. 그런데도 아브라함은 아들을 제물로 바친 것입니다. ಆದರೆ ಅವನ ವಿಶ್ವಾಸದಿಂದಲೇ ಇವತ್ತಿನ ತನಕ ಅನೇಕರು ನೆನಪು ಮಾಡಿಕೊಳ್ಳುವ ಹಾಗೆ ಆತನು ಸಾಕ್ಷಿಯಾಗಿ ಜೀವಿಸಿದನು. 그래서 하나님께서는 오히려 말리신 것이죠. ಅದಕ್ಕೋಸ್ಕರವಾಗಿ ಇವತ್ತು ನಮ್ಮಲ್ಲಿರಬೇಕಾಗಿರುವಂತಹ ಒಂದು ನಂಬಿಕೆ ಕೂಡ ವೃದ್ಧಿಯಾಗುವಂತದ್ದಾಗಿರಬೇಕು. 왜 아브라함이 아들을 제물로 바치려고 했습니까? ಯಾಕೆ ಅಬ್ರಹಾಮನು ಒಂದು ಯಜ್ಞವಾಗಿ ಕೊಡ್ಲಿಕ್ಕೂ ಕೂಡ ಹಿಂಜರಿಲಿಲ್ಲ. 죽은 자를 살리시는 하나님이라고 믿기 때문에 그랬던 것입니다. ಯಾಕಂದ್ರೆ ಆತನು ಒಂದು ವೇಳೆ ಸತ್ತಿರುವಂತವರನ್ನ ಕೂಡ ಬದುಕಿಸಲಿಕ್ಕೆ ಶಕ್ತನು ಎಂಬುದಾಗಿ. ಕರೆಗಳೆತ್ತಿದವರಿಗೆ ಸ್ತೋತ್ರ ಮಾಡೋಣ. ಆಮೇನ್, ಆಮೇನ್, ಆಮೇನ್. 그만큼 아브라함은 하나님을 믿었어요. ಅಷ್ಟು ವಿಶ್ವಾಸವುಳ್ಳವನಾಗಿ ಅಬ್ರಹಾಮನಿದ್ದನು. 아브라함의 믿음은 바로 이런 믿음이었습니다. ಅಬ್ರಹಾಮನ ನಂಬಿಕೆ ಇಂತಹ ನಂಬಿಕೆಯಾಗಿತ್ತು. 아브라함의 믿음이 어떤 믿음이었느냐? ಅಬ್ರಹಾಮನ ನಂಬಿಕೆ ಎಂತ ನಂಬಿಕೆಯಾಗಿತ್ತು? 하나님은 어떤 분이셨느냐? ಎಂತಹ ನಂಬಿಕೆ, ವಿಶ್ವಾಸವುಳ್ಳ ವ್ಯಕ್ತಿಯಾಗಿದ್ದನು. ದೇವರು ಕೂಡ ಹೇಗಿದ್ದರು? 오늘 본문을 통해서 우리는 이것을 생각하면서 ಇವತ್ತು ಈ ಎಲ್ಲ ಅಂಶಗಳನ್ನ ಒಮ್ಮೆ ನಾವು ನೆನಪು ಮಾಡಿಕೊಳ್ಳೋಣ, ಯೋಚನೆ ಮಾಡೋಣ. 그러면 우리의 믿음은 어떤 믿음이어야 되겠느냐? ಇವತ್ತು ನಮ್ಮ ನಂಬಿಕೆ, ನಮ್ಮೆಲ್ಲರ ನಂಬಿಕೆ ಎಂತದ್ದಾಗಿದೆ ಎಂಬುದನ್ನು ಕೂಡ ಯೋಚನೆ ಮಾಡೋಣ. 이것을 한번 생각해 봐야 될 줄로 믿습니다. ಕೆಲವರು ನೀವು ಕುಳಿತಿರುವಂತ ವಿಷಯದಲ್ಲೇ ಗೊತ್ತಾಗುತ್ತದೆ ನಿಮ್ಮಲ್ಲಿ ಕೂಡ ಎಂತಹ ನಂಬಿಕೆ ಇದೆ ಎಂಬುದಾಗಿ ನಾವು ಇದ್ರ ಕುರಿತು ಆಲೋಚನೆ ಮಾಡೋಣ. 하나님은 이런 분이시라는 것을 다시 정리해 보겠습니다. ದೇವರು ಇಂತಹ ದೇವರು ಎಂಬುದಾಗಿ ಒಮ್ಮೆ ನಾವು ನೆನಪು ಮಾಡ್ಕೋಬೇಕಾಗಿದೆ. 하나님은 Almighty God입니다. ದೇವರು ಸರ್ವಶಕ್ತನಾದ ದೇವರಾಗಿದ್ದಾರೆ. Omnipotent God이란 말입니다. ಆತನು ಎಲ್ಲಾ ಸ್ಥಳದಲ್ಲಿ ಇರುವ ಆತನಾಗಿದ್ದಾನೆ.
하나님은 전지하신 하나님이십니다. ಆತನು ಸರ್ವವನ್ನ ಸೃಷ್ಟಿ ಮಾಡಿದಂತ ಕರ್ತನಾಗಿದ್ದಾನೆ. omniscient God이라는 것입니다. ಆತನು ಇಲ್ಲದೆ ಇರುವಂತ ಸ್ಥಳ ಯಾವುದಿಲ್ಲ. ಆತನ ಎಲ್ಲಾ ಸ್ಥಳದಲ್ಲಿ ಕೂಡ ಇದ್ದಾನೆ. 하나님은 무소부지하신 하나님, 어디에든지 계시는 하나님이십니다. ಇಲ್ಲದೆ ಇರುವಂತದ್ದನ್ನ ಇರುವಾಗೆ ಮಾಡುವವರು, ಆತನು ಎಲ್ಲಾ ಸ್ಥಳದಲ್ಲಿ ಕೂಡ ಜೀವಿಸುವಂತವರು. omnipresent God이라는 것입니다. ಆತನು ಈಗ ನಮ್ಮ ಮಧ್ಯದಲ್ಲಿ ಕೂಡ ಇರುವ ಆತನು. 하나님은 지금도 살아계신 하나님이십니다. ಜೀವಂತವಾಗಿರುವಂತ ದೇವರು. 하나님은 말씀하신 것을 반드시 이루시는 faithful God입니다. ಈಗಲೂ ಕೂಡ ತಾನು ಏನನ್ನ ನುಡಿದಿದ್ದಾರೋ ಅದೆಲ್ಲ ನಿಮ್ಮ ಜೀವಿತಗಳಲ್ಲಿ ನೆರವೇರುವ ಹಾಗೆ ಮಾಡುವಂತ ದೇವರು. ವಿಶ್ವಾಸವುಳ್ಳವರು ಮಾತ್ರ ಆಮೇಲೆ ಹೇಳೋಣ. ಆಮೇಲೆ 약속하신 것을 반드시 이루시는 하나님이십니다. ನಿಮಗೆ ಏನೇನೆಲ್ಲ ವಾಗ್ದಾನ ಮಾಡಿ ಕರೆದಿದ್ದಾರೆ ಅದೆಲ್ಲ ನಿಮ್ಮ ಜೀವಿತಗಳಲ್ಲಿ ನೆರವೇರುವಂತದ್ದಾಗಿರುತ್ತದೆ. ನಂಬಿ. ಆಮೇಲೆ 이 믿음을 분명히 가지고 있으면은 ಈ ನಂಬಿಕೆ ಯಾರೆಲ್ಲ ನೀವು ಹಿಡಿದಿಟ್ಕೊಂಡು ವಿಜ್ಞಾಪಿಸುತ್ತೀರೋ 우리는 절대 포기하지 않습니다. ಖಂಡಿತ ನೀವು ಆಶೀರ್ವಾದಗಳನ್ನ ತಪ್ಪಿಸ್ಕೊಳ್ಳೋದಿಲ್ಲ, ಪಡೆದೇ ಪಡ್ಕೊಳ್ತೀರಿ. 아브라함과 같이 믿음의 사람이 되는 것입니다. ಅಬ್ರಾಹಮನ ಹಾಗೆ ನೀವು ಕೂಡ ನಂಬಿಕೆಯಲ್ಲಿ ಬಲಗೊಳ್ಳಿರಿ. ಕುಂದಿ ಹೋಗ್ಬೇಡ್ರಿ, ಸೋತು ಹೋಗ್ಬೇಡ್ರಿ. 그러면 오늘날에 우리도 아브라함과 같은 믿음을 가져야 어렵다 함을 여김을 받는 겁니까? ಹಾಗಾದ್ರೆ ಅಬ್ರಾಹಮನಲ್ಲಿದ್ದಂತ ನಂಬಿಕೆ, ಅಂತಹ ನಂಬಿಕೆ ನಮ್ಮಲ್ಲಿ ಇದ್ರೆ ಮಾತ್ರನೇ ನಾವು ನೀತಿವಂತರಾಗಿ ಎಣಿಸಲ್ಪಡ್ತೀವಿ ಎಂಬುದಾಗಿನ? 이런 믿음은 아브라함이나 할 수 있었던 믿음이었어요. ಈ ನಂಬಿಕೆ ಅಬ್ರಾಹಮನಲ್ಲಿ ಮಾತ್ರವೇ ನಾವು ಕಾಣಲಿಕ್ಕೆ ಸಾಧ್ಯವಾಗುವಂತಹ ನಂಬಿಕೆ. 오늘날에 이런 믿음을 가질 수 있는 사람 그렇게 많지 않을 겁니다. ಇಂತಹ ನಂಬಿಕೆಯುಳ್ಳಂತ ಜನರು ನಮ್ಮಲ್ಲಿ ಕೂಡ ಅನೇಕರಿಲ್ಲ, ಮತ್ತೆ ಭೂಮಿ ಮೇಲೆ ಕೂಡ ಅನೇಕರಿಲ್ಲ ಈ ದಿನಗಳಲ್ಲಿ. 이 아브라함의 믿음은 우리 믿음의 표상이에요. 믿음의 모형이에요. 모형 패턴이에요. ಈ ಒಂದು ಅಬ್ರಾಹ್ಮನಲ್ಲಿದ್ದಂತ ಒಂದು ನಂಬಿಕೆ ಒಂದು ಆಶ್ಚರ್ಯ ನಮಗೆಲ್ಲ. ಅದನ್ನ ನೆನಪಿಸಿಕೊಳ್ಳೋದೇ ಆಶ್ಚರ್ಯ. ಬಟ್ ಇಂತಹ ನಂಬಿಕೆ ನಮ್ಮಲ್ಲಿ ಹೇಗೆ ಇರ್ಲಿಕ್ಕೆ ಸಾಧ್ಯನಾ? 이 믿음을 가지기 위해서 우리가 애를 써야 하는 것입니다. ಹಾಗಾಗಿ ನಂಬಿಕೆಯನ್ನು ನಾವು ವೃದ್ಧಿಗೊಳಿಸಬೇಕು, ಭಕ್ತಿಪೂರ್ವಕವಾಗಿ ನಮ್ಮ ಮುಂದೆ ಸಾಗಬೇಕು. 그런데 오늘날에는 이 믿음을 가져야 구원을 받는 것은 아니에요. ಹಾಗಾಗಿ ಇಂತಹ ನಂಬಿಕೆ ಇದ್ರೆ ಮಾತ್ರನೇ ನಮಗೆ ರಕ್ಷಣೆ ಎಂಬುದಾಗಿ ಕೂಡ ಅಲ್ಲ. 언제 이런 믿음을 가질 수 있겠습니까? ನಾವೆಷ್ಟು ದಿನ ಕಳೆದ್ರೆ ಇಂತಹ ನಂಬಿಕೆಯನ್ನು ಇಟ್ಕೊಳ್ಳಕ್ ಸಾಧ್ಯ? 이 믿음을 가져야 구원받는 게 아니라는 겁니다. ಇಂಥ ನಂಬಿಕೆ ಇದ್ರೆ ಮಾತ್ರನೇ ನಮಗೆ ರಕ್ಷಣೆ ಎಂಬುದಾಗಿ ಹೇಳುವಂತದ್ದು ಅಲ್ಲ. 그러나 이 믿음은 우리 믿음의 모형이에요. 이그젠플이에요. ಆದ್ರೆ ಈ ನಂಬಿಕೆ ನಮಗೆ ಮಾದರಿ, ಎಕ್ಸಾಂಪಲ್ ಮಾತ್ರನೇ. 오늘 예수 그리스도가 우리를 위하여 대신 대속제물로 죽어주셨기 때문에 ಯಾಕಂದ್ರೆ ಯೇಸು ಕ್ರಿಸ್ತ ನಮ್ಮೆಲ್ಲರಿಗೋಸ್ಕರವಾಗಿಯೂ ಕೂಡ ಆತನು ಯಜ್ಞ ಬಲಿಯಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾರೆ. 우리는 예수 그리스도를 믿음으로 구원을 받는 것입니다. ನಾವು ಈಗ ಹೇಗೆ ನೀತಿವಂತನೆಂಬುದಾಗಿ ಕರೆಯಲ್ಪಡುವುದು ಅಥವಾ ರಕ್ಷಣೆ ಹೊಂದುದಂದ್ರೆ ಯೇಸು ಕ್ರಿಸ್ತನ ಮೇಲೆ ಇಡುವಂತ ನಂಬಿಕೆಯ ಮೂಲಕವಾಗಿ. ಆಮೇನ್. 아무것도 몰라도 ನಮ್ಗೇನು ಗೊತ್ತಿಲ್ಲದೆ ಇದ್ರು 나 자신을 내려놓고 ನಮ್ಮೆಲ್ಲ ಆ ವಿಜ್ಞಾಪನೆಗಳನ್ನ ಆತನ ಮೇಲೆ ಹಾಕಿ 예수 그리스도를 향한 믿음을 가진다면 ಯೇಸು ಕ್ರಿಸ್ತನ ಮೇಲೆ ನಾವು ವಿಶ್ವಾಸವನ್ನು ಇಡುವುದಾದ್ರೆ 아브라함과 같은 그런 믿음이 아니라 하더라도 ಅಬ್ರಾಹ್ಮನಲ್ಲಿದ್ದಂತ ನಂಬಿಕೆ ನಮ್ಮಲ್ಲಿ ಇಲ್ಲದೇ ಇದ್ರು 예수 그리스도를 나의 주, 나의 하나님이라고 믿는다면은 ಯೇಸು ಕ್ರಿಸ್ತನು ನನ್ನ ಸ್ವಂತ ರಕ್ಷಕನು, ನನ್ನ ಪಾಪಗಳಿಂದ ಬಿಡಿಸುವವನೆಂಬುದಾಗಿ ನಂಬಿದರೆ ಸಾಕು. 우리는 어렵다 여김을 받고 구원을 받을 수 있는 것입니다. ನಾವು ನೀತಿವಂತರಾಗಿ ಕೂಡ ಮಾರ್ಪಡಲಿಕ್ಕೆ ಸಾಧ್ಯವಾಗುತ್ತದೆ. ನಾವು ವಿಶ್ವಾಸದಲ್ಲಿ ಬಲಗೊಳ್ಳಲಿಕ್ಕೂ ಕೂಡ ಸಾಧ್ಯವಾಗುತ್ತದೆ. 이것이 새 언약에서 예수 그리스도를 통한 언약입니다. ಅದಕ್ಕೋಸ್ಕರವಾಗಿ ಇವತ್ತು ಯೇಸು ಕ್ರಿಸ್ತನ ಮೂಲಕ ನಮಗೆ ತಿಳಿಸಲ್ಪಟ್ಟಿರುವಂತಹ ಒಂದು ಹೊಸ ಕೃಪೆಯನ್ನು ಹೊಂದಲಿಕ್ಕೆ, ನೀತಿವಂತರಾಗಿ ಮಾರ್ಪಡಲಿಕ್ಕೆ ನಮ್ಮ ಭಕ್ತಿಯನ್ನ ಒಪ್ಪಿಸಿಕೊಡೋಣ. 로마서 10장 9절에서 17절을 보겠습니다. 로마서 chapter 10 verse 9.
ರೋಮಪುರದವರಿಗೆ 10:9. 예, 로마서 챕터 10 verse 9에 읽어봅니다. ರೋಮಪುರದವರಿಗೆ 10:9ನೇ ವಚನ ಓದ್ತೀನಿ. 네가 만일 내 입으로 예수를 주로 시인하며 또 하나님께서 그를 죽은 자 가운데서 살리신 것을 내 마음에 믿으면 구원을 받으리라. ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು ಎಂಬುದೇ. 예수님을 나의 주님으로 시인을 하는 것입니다. 아크날리지, 시인을 하는 것입니다. ಯೇಸು ಸ್ವಾಮಿಯು ನನ್ನ ಸ್ವಂತ ರಕ್ಷಕನು ಎಂಬುದಾಗಿ ಅಂಗೀಕಾರ ಮಾಡಿಕೊಳ್ಳುವಂಥದ್ದು ಮುಖ್ಯ. 죽은 자를 살리시는 하나님임을 믿는 것입니다. ಸತ್ತವರನ್ನ ಬದುಕಿಸಲಿಕ್ಕೂ ಕೂಡ ಶಕ್ತನು ಎಂಬುದಾಗಿ ನಂಬಬೇಕು. 다시 말하면 부활하신 예수님을 믿는 것입니다. ಇನ್ನೊಂದು ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಪುನರುತ್ಥಾನಗೊಂಡಂತ ದೇವರ ಮೇಲೆ ನಾವು ವಿಶ್ವಾಸ ಇಡಬೇಕು. ಆಮೇನ್. 그렇게 믿으면 구원을 받는다는 것입니다. ಈ ರೀತಿಯಲ್ಲಿ ನಂಬಿದ್ರೆ ನಾವು ರಕ್ಷಣೆಯನ್ನ ಹೊಂದುತ್ತೀವಿ. 내 입으로 예수를 나의 주로 시인을 하는 것입니다. ನಾವು ಬಾಯಿಂದ ಅರಿಕೆ ಮಾಡುವಂಥದ್ದು ಮುಖ್ಯ. 하나님께서 죽어주신 예수님을 다시 살린 것을 믿는 것입니다. ಸಷ್ಟು ಮಾತ್ರವೇ ಅಲ್ಲ, ಇಲ್ಲದೆ ಇರುವಂತದ್ದನ್ನ ಇರುವಾಗೆ ಮಾಡುವಂತವರು, ನಾವು ಎದುರು ನೋಡುವಂತ ಎಲ್ಲಾ ಕಾರ್ಯಗಳನ್ನ ಕೂಡ ಪೂರೈಸುವಂತವರು ಎಂಬುದಾಗಿ ನಂಬುವಂತದ್ದು ಮುಖ್ಯವಾಗಿದೆ. 예수님이 부활하셨다는 것을 믿는다는 것입니다. ಯೇಸು ಸ್ವಾಮಿ ಪುನರುತ್ಥಾನಗೊಂಡಂತಹ ದೇವರು, ಜೀವದಿಂದ ಎದ್ದು ಬಂದಂತಹ ದೇವರು ಎಂಬುದಾಗಿ ನಂಬಬೇಕಾಗಿದೆ. 입으로 시인하고 ಬಾಯಿಂದ ಅರಿಕೆ ಮಾಡುವುದರ ಮೂಲಕ, 마음으로 믿으면 ನಮ್ಮ ಹೃದಯದಿಂದ ನಂಬಿ 의롭다 여김을 받고 구원을 받는 것입니다. ಸೊ ಆ ರೀತಿಯಲ್ಲಿ ನಾವು ಮಾಡುವಂತ ಸಂದರ್ಭದಲ್ಲಿ ನೀತಿವಂತರಾಗಿಯೂ ಮತ್ತೆ ರಕ್ಷಿಸಲ್ಪಟ್ಟಂತ ವ್ಯಕ್ತಿಗಳಾಗಿ ಕೂಡ ನಾವು ಆರಿಸಲ್ಪಡುತ್ತೇವೆ. 그 10절을 보겠습니다. 10ನೇ ವಚನ ವರ್ಸ್ 10. 사람이 마음으로 믿어 의에 이르고 입으로 시인하여 구원에 이르느니라. ರೋಮನ್ಸ್ ಚಾಪ್ಟರ್ 10 ವರ್ಸ್ 10. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ. 그리고 17절을 보겠습니다. ಹಾಗೇನೆ 17ನೇ ವಚನ. 그러므로 믿음은 들음에서 나며 들음은 그리스도의 말씀으로 말미암느니라. ರೋಮನ್ಸ್ ಚಾಪ್ಟರ್ 10 ವರ್ಸ್ 17. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆಮೆನ್. 믿음은 들음에서 오는 것입니다. ನಂಬಿಕೆಯು ಕೇಳಿಸಿಕೊಳ್ಳುವುದರ ಮೂಲಕವಾಗಿ ಬರುತ್ತದೆ. 그러니까 복음을 전해야 되는 것입니다. ಹಾಗಾಗಿ ನಾವು ಸ್ವಾರ್ಥೆಯನ್ನ ಬೋಧನೆ ಮಾಡಬೇಕಾಗಿದೆ. 그리고 가르쳐야 되는 것입니다. ನಾವು ಕಲಿಸಿಕೊಡಬೇಕಾಗಿದೆ, ಟೀಚ್ ಮಾಡಬೇಕಾಗಿದೆ. 그래야 믿음을 가질 수 있는 거예요. ಆಗ ನಂಬಿಕೆಯನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ. 아브라함과 똑같은 믿음이 아니라도 괜찮습니다. ಅಬ್ರಹಾಮನಲ್ಲಿದ್ದಂತ ನಂಬಿಕೆ ಅಂತ ನಂಬಿಕೆ ಇಲ್ಲದೆ ಇದ್ರೂ ಕೂಡ ಪರವಾಗಿಲ್ಲ. 예수 그리스도께서 나의 구주요 나의 하나님이시며 ನೀವು ನಂಬಬೇಕಾಗಿರುವಂತದ್ದು ಯೇಸು ಕ್ರಿಸ್ತನು ನನ್ನ ಸ್ವಂತ ರಕ್ಷಕನು, ನನ್ನನ್ನ ರಕ್ಷಿಸಿದಾತನು, ನನ್ನ ಎಂಬುದಾಗಿ ನೀವು ನಂಬಬೇಕು. 예수 그리스도에서 다시 죽었다가 다시 살아나셨다는 것을 믿는다면은 ಯೇಸು ಸ್ವಾಮಿಯು ತಾನು ತನ್ನ ಪ್ರಾಣವನ್ನು ಅರ್ಪಿಸಿ ಮತ್ತೆ ಮೃತ್ಯುಂಜಯನಾಗಿ ಎದ್ದು ಬಂದಂತ ರಕ್ಷಕನೆಂಬುದಾಗಿ ನೀವು ನಂಬಬೇಕು. 구원을 받는다는 것입니다. ಆಗ ನೀವು ರಕ್ಷಣೆಯನ್ನ ಹೊಂದುವಿರಿ. 이렇게 구원을 받게 되면은 성령이 들어오시는 거예요. ಯಾವಾಗ ನೀವು ಈ ರೀತಿಯಲ್ಲಿ ನಂಬ್ತಿರೋ, ಆ ನಂಬಿಕೆಯ ಮೂಲಕವಾಗಿ ಪರಿಶುದ್ಧಾತ್ಮ ದೇವರು ನಿಮ್ಮ ಮೇಲೆ ಇಳಿದು ಬರುತ್ತಾರೆ. 우리 안에 들어오신 성령께서 우리를 이끌어 가시는 겁니다. ನಿಮ್ಮ ಮೇಲೆ ಇಳಿದು ಬರುವಂತ ಪರಿಶುದ್ಧಾತ್ಮ ದೇವರು ನಿಮ್ಮನ್ನ ನಡೆಸುವಂತವರಾಗಿರುತ್ತಾರೆ. 하나님의 말씀을 자꾸 듣게 만들고 ಹಾಗೆ ಆ ಪರಿಶುದ್ಧಾತ್ಮ ದೇವರು ನಿನ್ನನ್ನು ಚೆನ್ನಾಗಿ ವಾಕ್ಯ ಕೇಳುವಂತೆ ಮಾಡ್ತಾರೆ. 하나님의 말씀을 자꾸 깨닫게 만들고 ಆ ಪರಿಶುದ್ಧಾತ್ಮ ದೇವರು ಯಾವ ವಾಕ್ಯ ನಾನು ಕಲಿಬೇಕು ಅಂತ ಹೇಳಿ ನಿನ್ನಲ್ಲಿ ಪ್ರೇರೇಪಣೆ ನೀಡ್ತಾರೆ. 하나님을 더 많이 알게 만들고 ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಕೂಡ ದೇವರು ಕೃಪೆ ತೋರ್ತಾರೆ. 하나님의 뜻을 더 잘 알게 만들고 ದೇವರ ಚಿತ್ತ, ದೇವರ ಆಜ್ಞೆ ಏನಾಗಿದೆ ಎಂಬುದಾಗಿ ಕೂಡ ನಮಗೆ ಅರ್ಥೈಸುವಂತರು ಪರಿಶುದ್ಧಾತ್ಮನಾಗಿದ್ದಾರೆ. 하나님의 말씀대로 하나님의 뜻대로 살게 만드시는 겁니다. ಅಷ್ಟು ಮಾತ್ರವಲ್ಲ, ಆತನ ಚಿತ್ತದ ಪ್ರಕಾರವಾಗಿ ನಡೆಯುವ ಹಾಗೆ
ನಮ್ಮನ್ನ ಪ್ರೇರೇಪಿಸಿ ಬಲಪಡಿಸುವಂತವರು ಕೂಡ ಆಗಿದ್ದಾರೆ. 이것은 성령이 우리의 보증이 되는 것입니다. ಈ ರೀತಿಯಲ್ಲಿ ಪರಿಶುದ್ಧಾತ್ಮ ದೇವರು ನಮ್ಮನ್ನ ಮುನ್ನಡೆಸುವಂತವರಾಗಿದ್ದಾರೆ. 성령이 우리의 보증이 되기 때문에 우리는 아브라함과 같은 그런 위대한 믿음이 아니라 하더라도 ಹಾಗಾಗಿ ಒಂದು ವೇಳೆ ನಮ್ಮಲ್ಲಿ ಆ ರೀತಿಯಾದಂತ ವಿಶ್ವಾಸ ಇಲ್ಲದೆ ಇದ್ದ ಹಾಗೆಯೂ 우리는 입으로 시인하고 마음으로 믿어 어렵다함을 얻고 구원을 얻는 것입니다. ನಾವು ಬಾಯಿಂದ ಅರಿಕೆ ಮಾಡಿ ಹೃದಯದಿಂದ ನಂಬುವುದರ ಮೂಲಕವಾಗಿ ನಮಗೂ ಕೂಡ ಅಂತಹ ಭಕ್ತಿ ನಂಬಿಕೆ ಮೂಲಕ ನಾವು ರಕ್ಷಿಸಲ್ಪಡಲಿಕ್ಕೆ ಸಾಧ್ಯವಾಗುತ್ತದೆ. 우리 모두가 하나님의 자녀가 된 것이죠. 그렇게 함으로써 ಆಮೇಲೆ ನಾವೆಲ್ಲರೂ ಕೂಡ ಆ ರೀತಿಯಲ್ಲಿ ನಂಬುವುದಾದ್ರೆ ದೇವರ ಮಕ್ಕಳಾಗಿ ಆರಿಸಲ್ಪಟ್ಟಂತವರು ಕರೆಯಲ್ಪಟ್ಟವರಾಗಿದ್ದೇವಲ್ವಾ. 그래서 아브라함은 많은 민족의 조상이 되리라고 하나님이 아브라함을 약속하신 것입니다. ಅದಕ್ಕೋಸ್ಕರವಾಗಿ ಆ ಅಬ್ರಾಮನನ್ನ ಕೂಡ ನಾವು ನೋಡ್ತೇವೆ, ಅನೇಕ ಜನರ ಮಧ್ಯದಲ್ಲಿ ಆತನು ಆರಿಸಲ್ಪಟ್ಟು ಕರೆಯಲ್ಪಟ್ಟಂತ ವ್ಯಕ್ತಿಯಾಗಿದ್ದನೆಂಬ. 아브라함이 가졌던 그 믿음은 많은 민족의 조상의 믿음입니다. 조상으로서의 믿음입니다. ಅಲ್ಲಿ ನಾವು ನೋಡ್ತೇವೆ ಈ ಅನೇಕ ಜನರ ಮಧ್ಯದಲ್ಲಿ ಅನೇಕ ಜನಾಂಗಗಳಿಗೆ ಆತನನ್ನ ಮೂಲವಾಗಿ ಆರಿಸಿಕೊಂಡಿರುವಂತದ್ದನ್ನು ಕೂಡ ನೋಡ್ತೇವೆ. 그러므로 믿음의 후손인 우리는 아브라함의 믿음을 따라가는 겁니다. ಹಾಗಾಗಿ ನಾವು ಕೂಡ ಅದೇ ರೀತಿಯಾದಂತ ನಂಬಿಕೆ ವಿಶ್ವಾಸದಲ್ಲಿ ಮುಂದೆ ಸಾಗುವವರಾಗಿರೋಣ. 우리는 구원을 받았지만 ನಮ್ಗೆಲ್ಲ ರಕ್ಷಣೆ ಸಿಕ್ಕಿದೆ. 아브라함의 믿음을 향해서 우리가 달려가는 것입니다. ಆದ್ರೆ ಅಬ್ರಾಹ್ಮನಲ್ಲಿ ಇದ್ದಂತ ನಂಬಿಕೆ ಇಲ್ಲದಿದ್ದ ಹಾಗೆಯೂ ನಮ್ಗೆ ರಕ್ಷಣೆ ಸಿಕ್ಕಿದೆ ಅನ್ನುವಂಥದ್ದನ್ನು ನಂಬುತ್ತೇವೆ. 그렇게 되기 위해서 하나님의 말씀, 가스펠을 들으면서 ಆ ಗಾಸ್ಪೆಲ್ ಶುಭವರ್ತಮಾನವನ್ನ ನಾವು ಕೇಳಿಸಿಕೊಳ್ಳುವುದರ ಮೂಲಕ 그리고 기도하면서 ಮತ್ತೆ ಪ್ರಾರ್ಥನೆ ಮಾಡುವುದರ ಮೂಲಕ 믿음을 계속적으로 성장시켜 나가야 되는 겁니다. ಆ ಒಂದು ನಂಬಿಕೆಯು ದಿನೇ ದಿನೇ ಅಭಿವೃದ್ಧಿಯಾಗಿ ಮಾರ್ಪಡುತ್ತದೆ. 하나님의 말씀대로 하나님의 뜻대로 살면서 ನೀವು ಆ ನಂಬಿಕೆಯ ಪ್ರಕಾರವಾಗಿ ಜೀವಿಸುವುದಾದ್ರೆ 우리의 믿음을 계속 성장시켜 나가야 되는 것입니다. ನಮ್ಮ ನಂಬಿಕೆ ಆಶೀರ್ವಾದದ ಕಡೆಗೆ ನಮ್ಮನ್ನ ಕೊಂಡೊಯ್ಯುವಂತದ್ದಾಗಿರುತ್ತದೆ. 아브라함은 그 위대한 믿음으로 의롭다함을 여김을 받았어요. ನೋಡಿ, ಅಬ್ರಾಹ್ಮನಲ್ಲಿ ಇದ್ದಂತ ನಂಬಿಕೆ ಮೂಲಕ ಆತನೇನೋ ನೀತಿವಂತನೆಂಬುದಾಗಿ ದೇವರ ದೃಷ್ಟಿಗೆ ಕರೆಯಲ್ಪಟ್ಟನು, ಆರಿಸಲ್ಪಟ್ಟನು. 우리는 구원받은 하나님의 백성으로서 아브라함의 믿음을 본받아 가야 되는 것입니다. ನಾವು ಎಂತ ವಿಶ್ವಾಸದಲ್ಲಿರಬೇಕು, ಹಾಗಾದ್ರೆ ನಾವು ಯಾವ ರೀತಿಯಲ್ಲಿ ಬೆಳೆಸಿಕೊಳ್ಳಬೇಕು, ಮತ್ತೆ ನಮ್ಮ ನಂಬಿಕೆ ಎಂತದ್ದಾಗಿದೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳಬೇಕು. 하나님은 죽은 자도 살리시는 하나님이십니다. ನಾವು ಕೂಡ ನಂಬೋಣ, ಸತ್ತಿರುವಂತದನ್ನ ಬದುಕಿಸಲಿಕ್ಕೆ ಶಕ್ತನಾಗಿರುವಂತ ದೇವರು. 하나님은 없는 것도 있게 만드는 하나님이십니다. ದೇವರು ಇಲ್ಲದೆ ಇರುವಂತದ್ದನ್ನ ಇರುವಾಗೆ ಮಾಡುವಂತ ದೇವರು. 하나님은 약속하신 것을 반드시 이루시는 하나님이십니다. ವಾಗ್ದಾನ ಮಾಡಿರುವಂತದ್ದನ್ನ ನೆರವೇರಿಸುವಂತ ದೇವರೆಂಬುದಾಗಿ ನಂಬೋಣ. 아브라함은 바랄 수 없는 중에도 바라고 믿었던 믿음이었습니다. ಅಬ್ರಾಹ್ಮನಲ್ಲಿ ವಯಸ್ಸಾಗೋಗಿದೆ, ಪಡಿಲಿಕ್ಕೆ ಆಗದೇ ಇರುವಂತ ಸಂದರ್ಭದಲ್ಲಿ ಕೂಡ ಹಾಗೆ ಆಗುತ್ತೆ ದೇವರಿಂದ ಎಂಬುದಾಗಿ ನಂಬಿದ್ದನು. 약속하신 것을 반드시 이루시는 하나님이심을 믿었다는 것입니다. ಇನ್ನೊಂದು ರೀತಿಯಲ್ಲಿ ದೇವರು ವಾಗ್ದಾನದ ಮೇಲೆ ಆತನಿಗೆ ವಿಶ್ವಾಸವಿತ್ತು. 아브라함의 믿음을 따라가는 저와 여러분이 되기를 예수 그리스도의 이름으로 축원합니다. ನಾನು ಕೂಡ ನೆನೆಸ್ತೇನೆ, ಅಬ್ರಾಹ್ಮನಲ್ಲಿದ್ದಂತಹ ನಂಬಿಕೆ ನಿಮ್ಮಲ್ಲಿಯೂ ಕೂಡ ಇರಲಿ, ಅದೇ ರೀತಿಯಾದಂತಹ ಆಶೀರ್ವಾದಗಳನ್ನ ನೀವು ಕೂಡ ಹೊಂದಿರಿ ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರನ್ನ ಆಶೀರ್ವದಿಸ್ತೇನೆ, ಶುಭವನ್ನು ಹಾರೈಸುತ್ತೇನೆ. 오늘 본문 내용을 25절까지 다 해야 되는데 아브라함의 믿음에 대해서만 공부를 했어요. 25 ಇವತ್ತು ಧ್ಯಾನ ಮಾಡಬೇಕಾಗಿತ್ತು, ಆದ್ರೆ ಇವತ್ತು ಬರೀ ಅಬ್ರಾಹಮನಲ್ಲಿ ಎಂತ ವಿಶ್ವಾಸ ಇತ್ತು ಅಂತ ಮಾತ್ರ ನಾವು ಧ್ಯಾನ ಮಾಡಿದ್ವಿ. 그래서 아브라함의 믿음 때문에 우리 같은 믿음도 구원을 받는다는 것입니다. ಹಾಗೆ ಅಬ್ರಾಹಮನ ಅಲ್ಲಿದ್ದಂತ ನಂಬಿಕೆ ಮಾತ್ರ ನಮ್ಮಂತ ನಂಬಿಕೆ ಕೂಡ ನಾವು ರಕ್ಷಣೆ ಹೊಂದಲಿಕ್ಕೆ ನಮ್ಮನ್ನ ನಡೆಸುವಂತದ್ದಾಗಿದೆ.
물론 예수 그리스도께서 우리를 대속해서 대속제물이 되어 주시기 때문에 우리 같은 믿음도 구원을 받는 것이죠. ಅಂತ ನಂಬಿಕೆ ನಮ್ಗೆ ಇಲ್ಲದೆ ಇದ್ರು ಕೂಡ ನಾವು ನೀತಿವಂತರಾಗ್ತೀವಿ, ನಾವು ಕೂಡ ರಕ್ಷಣೆ ಹೊಂದ್ತೀವಿ. ಕಾರಣ ಏನಪ್ಪಾ ಅಂತಂದ್ರೆ ನಮಗೋಸ್ಕರ ಯೇಸು ಕ್ರಿಸ್ತನು ತನ್ನ ಜೀವಿತವನ್ನೇ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಹಾಗಾಗಿ ಆತನ ಮೇಲೆ ವಿಶ್ವಾಸ ಇಡುವಂತ ನಮ್ಮೆಲ್ಲರಿಗೂ ಕೂಡ ಆ ರಕ್ಷಣೆ ಸಿಗುತ್ತೆ, ಆ ನಂಬಿಕೆಯಲ್ಲಿ ಬೆಳೀತೀವಿ. 그래서 그 내용이 23절에서 25절까지 내용이에요. ಅದು ರೋಮನ್ಸ್ 23 ಇಂದ 25 ವರೆಗೂ ಆ ಅಂಶವನ್ನ ನಾವು ಕಲೀಲಿಕ್ಕೆ ಹೋಗ್ತೀವಿ. 할렐루야. 누가 대표로 기도 좀 해주세요. ನಾವು ಪ್ರಾರ್ಥನೆ ಮೂಲಕವಾಗಿ ಮುಕ್ತಾಯ ಮಾಡಿಕೊಳ್ಳೋಣ. ಯಾರಾದ್ರೂ ಒಬ್ರು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿ.